वीरो मङ्गलं गौतमो रणि मङ्गलं कुन्दकुन्दायो जैनधर्मोऽस्ममङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं नमो हरन्ताणं नमो शिष्टाणं नमो आर्याणं नमो वृक्षायाणं नमो योगे स्थितमचरमनुपमगतयतीरा सकलशीतलिविवन्दिषि शुद्धकेवलिकरुणेया संख्यागजनाम्बि हरेर्विन्नि ಭಗವಾನ್ ಕುಂದ ದೇವ ವಿರಚಿತ ಸಮಯಸಾರ ಪರಮಾಗಮದೊಳಗೆ ಮೋಕ್ಷ ಅಧಿಕಾರ 8ನೇ ಅಧಿಕಾರದ ಚರ್ಚೆ ನಡೆದಿದ್ದು ಗಾಥೆ ಸಂಖ್ಯೆ 291ರದ ಚರ್ಚೆ ಪೂರ್ಣ ಆಗಿದೆ ಅನ್ನಬಹುದು. ಭಾವಾರ್ಥ ಅಷ್ಟಿದೆ 92ನೇ ಗಾಥೆಯನ್ನು ನೋಡಿ. ಪುಟ ಸಂಖ್ಯೆ 455. ಜಹ ಬಂಧೆ ಛೇತೂಣಯ ಜಹ ಬಂಧೆ ಛೇತೂಣಯ ಬಂಧನ ಬದ್ಧೋದುಪಾವಧಿ ವಿಮೋಖಂ ತಹ ಬಂಧೆ ಛೇತೂಣಯ ಜೀವೋ ಸಂಪಾವಧಿ ವಿಮೋಖಂ ಹೇಗೆ ಬಂಧನಕ್ಕೊಳಗಾದವನು ಬಂಧನದ ಛೇದದಿ ಮುಕ್ತನಾಗುವನು ಹಾಗೆ ಜೀವನು ಬಂಧನಗಳ ಕಡಿದೊಗೆದು ಮುಕ್ತಿಯನ್ನು ಪಡೆಯುವನು. ಗಾಥಾರ್ಥ. ಜಹ ಯಾವ ಪ್ರಕಾರ ಬಂಧನ ಬದ್ಧೋದು ಬಂಧನದಿಂದ ಕಟ್ಟಲ್ಪಟ್ಟ ಪುರುಷನು ಬಂಧೆ ಛೇತೂಣ ಕಟ್ಟನ್ನು ಕತ್ತರಿಸಿ ವಿಮೋಖಂ ಪಾವಧಿ ಮೋಕ್ಷವನ್ನು ಎಂದರೆ ಬಿಡುಗಡೆಯನ್ನು ಪಡೆಯುತ್ತಾನೆ. ತಹ ಅದೇ ಪ್ರಕಾರ ಜೀವನು ಬಂಧೆ ಛೇತೂಣ ಬಂಧನಗಳನ್ನು ಎಂದರೆ ಕಟ್ಟುಗಳನ್ನು ಕತ್ತರಿಸಿ ಹಾಕಿ ವಿಮೋಖಂ ಸಂಪಾವಧಿ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ. ಪ್ರಾಕೃತ ಶಬ್ದಗಳನ್ನು ಬಿಟ್ಟು ಕನ್ನಡ. ಯಾವ ಪ್ರಕಾರ ಬಂಧನದಿಂದ ಕಟ್ಟಲ್ಪಟ್ಟ ಪುರುಷನು ಕಟ್ಟನ್ನು ಕತ್ತರಿಸಿ ಮೋಕ್ಷವನ್ನು ಎಂದರೆ ಬಿಡುಗಡೆಯನ್ನು ಪಡೆಯುತ್ತಾನೆ, ಅದೇ ಪ್ರಕಾರ ಜೀವನು ಬಂಧನಗಳನ್ನು ಎಂದರೆ ಕಟ್ಟುಗಳನ್ನು ಕತ್ತರಿಸಿ ಹಾಕಿ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ. ಇಲ್ಲಿ ಬಂಧದ ವಿಚಾರ ಮಾಡುವುದರಿಂದ ವಿಚಾರದ ಶೃಂಖಲೆಯ ರೂಪದ ವಿಶುದ್ಧ ಅಥವಾ ಶುಭ ಅಥವಾ ಧರ್ಮಧ್ಯಾನದಿಂದ ಕುರುಡಾಗಿ ಹೋಗಿರುವಂಥವರಿಗೆ
ಈ ಕಥನದಿಂದ ತಿಳಿಸಿಕೊಡಲಾಗಿದೆ ಅಂಥೇಳಿ 4 ಗಾಥೆಗಳ ಮೂಲಕ ಹೇಳಿದ್ದಾರೆ. ಈಗ ಈ ಗಾಥೆಯೊಳಗೆ ಏನು ಹೇಳಿದರು, ಯಾವ ಪ್ರಕಾರ ಬಂಧನದಿಂದ ಬಂಧಿಸಲ್ಪಟ್ಟಿರುವಂಥ ಪುರುಷ ಬಂಧನವನ್ನು ತಿಳಿಯುವುದ, ಅದರ ಬಗ್ಗೆ ವಿಚಾರ ಮಾಡುವುದ, ಯಾವ ಪ್ರಕಾರದ ಬಂಧನ ಇದೆ, ಎಷ್ಟು ಕಾಲದಿಂದ ಬಂಧನ ನಡೆದದ್ದೇ ಇದೆ, ಇದೆಲ್ಲ ವಿಚಾರ ಮಾಡುವುದರಿಂದೇನು ಅವನು ಮುಕ್ತ ಆಗುವುದಿಲ್ಲ. ಆದರೆ ಪ್ರತ್ಯಕ್ಷ ಬಂಧನವನ್ನು ಯಾವಾಗ ಕಡಿದು ಒಗಿತಾನೋ, ಕತ್ತರಿಸಿ ಹಾಕ್ತಾನೋ, ಆವಾಗ ಆ ಮೋಕ್ಷಕ್ಕೆ ಪ್ರಾಪ್ತ ಆಗ್ತಾನೋ ಅನ್ನುವ ಮಾತನ್ನು ಹೇಳಿದ್ದಾರೆ. ಟೀಕಾ ಏನು ಹೇಳ್ತಾರೆ, ಕರ್ಮದಿಂದ ಕಟ್ಟಲ್ಪಟ್ಟ ಪುರುಷನಿಗೆ ಆ ಬಂಧನದ ವಿಚ್ಛೇದವೇ ಮೋಕ್ಷದ ಕಾರಣವಾಗಿದೆ. ಏಕೆಂದರೆ ಯಾವ ಪ್ರಕಾರ ಸಂಕಲೆ ಮೊದಲಾದವುಗಳಿಂದ ಬದ್ಧನಾದವನಿಗೆ ಆ ಬಂಧನದ ಛೇದವೇ ಬಂಧ ವಿಮೋಚನೆಗೆ ಕಾರಣವಾಗಿರುವಂತೆ, ಕರ್ಮದಿಂದ ಕಟ್ಟಲ್ಪಟ್ಟವನಿಗೆ ಆ ಕರ್ಮ ಬಂಧನದ ಛೇದವೇ ಕರ್ಮ ಬಂಧನದಿಂದ ಬಿಡುಗಡೆ ಪಡೆಯುವುದಕ್ಕೆ ಕಾರಣವಾಗಿದೆ. ಈ ಮೊದಲು ಹೇಳಿದ ಇಬ್ಬರಿಗೆ ಎಂದರೆ ಯಾರು ಬಂಧದ ಸ್ವರೂಪದ ಜ್ಞಾನ ಮಾತ್ರದಿಂದ ಸಂತುಷ್ಟರಿದ್ದಾರೆ ಹಾಗೂ ಯಾರು ಬಂಧದ ವಿಚಾರ ಮಾಡುತ್ತಲಿದ್ದಾರೆ, ಅವರಿಗೆ ಆತ್ಮ ಮತ್ತು ಬಂಧದ ವಿಭಾಗನೆಯಲ್ಲಿ ಉದ್ಯೋಗ ಮಾಡಿಸಲಾಗುತ್ತದೆ. ಎಂದರೆ ಆತ್ಮ ಮತ್ತು ಬಂಧವನ್ನು ಬೇರೆ ಮಾಡುವ ಕುರಿತು ತೊಡಗಿಸಲಾಗುತ್ತದೆ, ಅರ್ಥಾತ್ ಕರ್ತವ್ಯ ಮಾಡಿಸಲಾಗುತ್ತದೆ. ಪ್ರತ್ಯಕ್ಷ ಕರ್ತವ್ಯ ಮಾಡಿಸುವಂಥ ಮಾತು ಈ ಗಾಥೆಯೊಳಗೆ ಇದೆ ರೀ. ನೀ ಬಂಧನವನ್ನು ಸಾಮಾನ್ಯ ರೂಪದಿಂದ ತಿಳಿದರೆ ಸಾಕು. ಏನು ಸಾಮಾನ್ಯ ರೂಪದಿಂದ? ಅದು ಮಂದ ಇದೆಯೋ, ತೀವ್ರ ಇದೆಯೋ, ಎಂದಿನಿಂದ ಇದೆ, ಮತ್ತು ಅದರದ ಪ್ರಕೃತಿ ಸ್ವಭಾವೇನ, ಅದರ ಪ್ರದೇಶ ಅರ್ಥಾತ್ ಎಷ್ಟು ಕರ್ಮ ವರ್ಗಣಗಳು ಅಲ್ಲಿ ಇದ್ದಾವೆ, ಎಷ್ಟು ಪ್ರಕಾರದ ಕರ್ಮಗಳಿದ್ದಾವೆ, ಪ್ರಕೃತಿ, ಸ್ಥಿತಿ, ಅನುಭಾಗ, ಪ್ರದೇಶ ಮೊದಲಾದವುಗಳನ್ನು ಸಾಮಾನ್ಯ ರೂಪದಿಂದ ತಿಳಿದರೆ ಸಾಕು. ಅದರಲ್ಲೇ ಅದೇ ವಿಚಾರದಲ್ಲಿ ತೊಡಗಿ ಉಳಿಯುವುದರಿಂದ ನಿನ್ನ ಬಂಧನ ಬಿಟ್ಟು ಹೋಗೋದು ಸಾಧ್ಯ ಇಲ್ಲ ಅಂಥೇಳಿ ಇಷ್ಟು ಹೇಳಿದ ನಂತರ ಅದನ್ನು ತಿಳಿಯುವುದರ ಕುರಿತಾಗಿ, ಅದರ ಜ್ಞಾನದ ಕುರಿತಾಗಿ, ಅದರ ಕುರಿತಾಗಿ ಶುಭ ಪರಿಣಾಮ ಮಾಡುವುದರ ಕುರಿತಾಗಿ ಏನಿದೆ ನಿಷೇಧ ಇಲ್ಲ. ಆದ್ರೆ ಅದನ್ನಷ್ಟೇ ಮಾಡಿ ನೀನು ಸಂತುಷ್ಟ ಆಗ್ತಿದ್ದಿ ಅಂತಂದ್ರೆ ನಿನ್ನ ಬಂಧನ ಬಿಟ್ಟು ಹೋಗುವುದಿಲ್ಲ. ನೀನು ಪ್ರತ್ಯಕ್ಷ ಬಂಧನವನ್ನು ತುಂಡರಿಸುವ ಉದ್ಯಮ ಮಾಡಬೇಕಾಗುವುದು. ಇಷ್ಟು ಹೇಳಿದರೆ ಅಂದರೆ ಈ ಗಾಥೆಯಲ್ಲಿ ಹಿಂದಿನ 4 ಗಾಥೆಗಳಲ್ಲಿ ಯಾವ ಮಾತನ್ನು ಹೇಳಿದ್ದರೋ ಆ ಮಾತ ಜ್ಞಾನಪ್ರಧಾನ ಇದ್ದರೆ ಈಗ ಪ್ರತ್ಯಕ್ಷ ಕಾರ್ಯ ಮಾಡುವುದಿದೆ. ಇನ್ನು ಯಾವ ಜ್ಞಾನ ಇದೆ ಅದು ಕಾರ್ಯ ಮಾಡುವ ಸಲುವಾಗಿಯೇ ಇರ್ತಿದೆ. ಕಾರ್ಯ ಮಾಡಲಿಲ್ಲ ಅಂತಂದ್ರೆ ಅದರ ಕುರಿತಾಗಿ ಇರುವಂಥ ಜ್ಞಾನ ಏನಿದೆ ಅದನ್ನು ಜ್ಞಾನನ ಅನ್ನೋದಿಲ್ಲ. ಕಾರ್ಯ ಮಾಡುವ ಸಲುವಾಗಿಯೇ ಜ್ಞಾನ ಮಾಡಿಕೊಳ್ಳೋದಿರ್ತಿದೆ. ಮತ್ತು ಕಾರ್ಯನ ಮಾಡಲಿಲ್ಲ ಅಂತಂದ್ರೆ ಆ ಜ್ಞಾನಕ್ಕೆ ಯಾವುದೇ ಪ್ರಕಾರದ ಜ್ಞಾನನ ಅನ್ನೋದಿಲ್ಲ. ಇವೇನಾದರೂ ಆ ಜ್ಞಾನವನ್ನು ಅರ್ಥಾತ್ ಅದರ ತಿಳುವಳಿಕೆಯನ್ನು ಪ್ರಾಪ್ತ ಮಾಡಿಕೊಂಡಿದ್ದಾನೆ ಅನ್ನೋದು ಕೂಡ ಅಲ್ಲಿ ಸಿದ್ಧ ಆಗುವುದಿಲ್ಲ. ಹಾಗಾದರೆ ಇಲ್ಲಿ ಪ್ರತ್ಯಕ್ಷ ಏನು ಮಾಡೋದಿದೆ? ಬಂಧವನ್ನು ಬಿಡಿಸೋದಿದೆ, ಬಂಧದ ವಿಚ್ಛೇದನ ಮಾಡುವುದಿದೆ, ಛೇದೋನ ಅರ್ಥಾತ್ ತುಂಡರಿಸುವುದಿದೆ ರೀ. ಬಂಧವನ್ನು ಹೇಗೆ ತುಂಡರಿಸುವುದ? ಯಾವುದರ ಬಂಧ? ಕರ್ಮ ಅಂಥೇಳಿ ಹೇಳಿದರು. ಕರ್ಮ 3 ಪ್ರಕಾರದ್ದು ಅದವಲ್ಲ, ದ್ರವ್ಯ ಕರ್ಮ, ಭಾವಕರ್ಮ, ನೋ ಕರ್ಮ ಅಂಥೇಳಿ 3 ಪ್ರಕಾರದ್ದು ಅದವು. ಯಾವ ಕರ್ಮವನ್ನು ಇವನಿಗೆ ತುಂಡರಿಸಬೇಕಾಗಿದೆ? ಭಾವಕರ್ಮವನ್ನು ತುಂಡರಿಸಬೇಕಾಗಿದೆಯೋ, ದ್ರವ್ಯ ಕರ್ಮವನ್ನು ತುಂಡರಿಸಬೇಕಾಗಿದೆಯೋ, ನೋ ಕರ್ಮವನ್ನು ಕತ್ತರಿಸಬೇಕಾಗಿದೆ. ಯಾವ ಕರ್ಮವನ್ನು ಅಂಥೇಳಿ ಹೇಳಿದ್ರೆ ಭಾವಕರ್ಮವನ್ನು ಅಂಥೇಳಿ ತಾವು ಹೇಳ್ತೀರ. ಆದರೆ ಭಾವಕರ್ಮ ಒಂದು ಸಮಯದ್ದು ಇದೆ, ಅದನ್ನು ತುಂಡರಿಸುವ ಮಾತು ಎಲ್ಲಿಂದ ಬರ್ತಿದೆ?
ಒಂದು ಅಖಂಡವಾದಂಥ ಉದ್ದವಾದಂಥ ಬಟ್ಟೆ ಅಥವಾ ಕಾಷ್ಟ ಇದ್ದರೆ ಅದನ್ನು ಕತ್ತರಿಸುವ ತುಂಡರಿಸುವ ಮಾತು ಬರ್ತಿದೆ. ಅದು ಒಂದು ಸಮಯದನೇ ಇದೆ ಅಲ್ಲ. ನೋಡ್ರಿ, ವಿಭಾವ ಭಾವ ಅರ್ಥಾತ್ ಒಂದು ಸಮಯದ ಪರ್ಯಾಯ ಇದೇನಿದೆ ಪರಮಾಣುವಿನ ಹಾಗೆ ಕಾಲದ ಅಂತಿಮ ವಿಭಾಗ ಇದೆ. ಅಂದರೆ ಪುನಃ ಅದರಲ್ಲೇ 2 ವಿಭಾಗ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾದರೆ ಒಂದು ಸಮಯವರ್ತಿ ಇರುವಂಥ ವಿಭಾಗವನ್ನು ಹೇಗೆ ತುಂಡರಿಸವರ? ಅದನ್ನು ತುಂಡರಿಸುವುದಿಲ್ಲ. ನಾವು ಸಮಯದ್ದಿದೆಯಲ್ಲ ಅದನ್ನು ತುಂಡರಿಸ್ತೇವೆ. ಅದು ತುಂಡರಿತನೇ ಇದೆ ರೀ, ಒಂದೊಂದು ಸಮಯದನೇ ಇದೆ. ಈ 2 ಸಮಯದ್ದಂತೂ ಯಾವುದೂ ಕೂಡೇ ಇಲ್ಲರಿ ಅದು. ಹಾಗಾದರೆ ಅಲ್ಲಿ ತುಂಡರಿಸುವ ಮಾತು ಬರಲಿಲ್ಲ. ಅವು ಸಮಯದ ಅರ್ಥಾತ್ ತುಂಡು 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 ಬಿಂದು 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 ಸೇರಿ ಪ್ರವಾಹ ಆದದ್ದೇ ಇದೆ. ಕಾಲ ಸಾಪೇಕ್ಷ ಅದನ್ನು ಪ್ರವಾಹ ಅಂದ್ರೂ ಕೂಡ ಅದು ಎಷ್ಟಿದೆ ಅದರ ಸತ್ತ ಒಂದು ಸಮಯದ್ದಿದೆ ರೀ. ಈಗೇನು ಶಬ್ದ ಬಂತು? ಸತ್ತ. ಇನ್ನು ಯಾವುದರ ಸತ್ತ ಇದೆಯೋ ಅದನ್ನು ಅಸತ್ತಾಗೊಳಿಸುವ ಸಾಮರ್ಥ್ಯ ಯಾರೆಲ್ಲರೂ ಇರಬೇಕು. ಯಾವುದೇ ಸತ್ತಾರೂಪದಿಂದ ಇದೆಯಲ್ಲ ಅದನ್ನು ಅಸತ್ತಾಗೊಳಿಸುವಂಥ ಅರ್ಥಾತ್ ಯಾವುದು ಇದೆಯೋ ಅದನ್ನು ಸತ್ತ ಅಂತಾರೆ. ಯಾವುದು ಇದೆಯೋ ಅದನ್ನು ಇಲ್ಲದಾಗಿಸುವ ಸಾಧ್ಯತೆಯೇ ಇಲ್ಲ, ಯಾರ ಕಡೆಯಿಂದನೂ ಸಾಧ್ಯ ಇಲ್ಲರಿ. ಇದ್ದದ್ದನ್ನು ಇಲ್ಲದಾಗಿಸುವುದು ಹೇಗ? ಸಾಧ್ಯನೇ ಇಲ್ಲರಿ. ಇದೆ ಅನ್ನುವಂಥ ಶಬ್ದದ ವಾಚ್ಯ ರೂಪದ ಭಾವನೆ ಇಲ್ಲದಾಗಿಸುವುದರ ಅಭಾವಪೂರ್ವಕ ಇದೆ. ಇಲ್ಲದಾಗಿಸುವುದು ಸಾಧ್ಯ ಇಲ್ಲ ಅನ್ನುವ ಅರ್ಥವನ್ನು ಕೊಡುವಂಥದ್ದು ಇದೆ ರೀ. ಹಾಗಾದರೆ ವಿಭಾವ ಅರ್ಥಾತ್ ಭಾವಕರ್ಮ ಒಂದು ಸಮಯದ ಸತ್ತ ಇದೆ ರೀ ಅದ. ಹಾಗಾದ್ರೆ ಅದನ್ನು ಅಸತ್ ಯಾರು ಮಾಡೋರು? ಯಾವುದರಿಂದ ಮಾಡೋರು? ಹೇಗೆ ಮಾಡೋದು? ಮಾಡೋ ಸಾಧ್ಯನೇ ಇಲ್ಲರಿ. ಇದು ಧರ್ಮದ ಸೂಕ್ಷ್ಮತೆ ನೋಡ್ರಿ. ಕರ್ಮ ವರ್ಗಣಗಳ ಯಾವ್ಯಾವ ಪ್ರಕೃತಿ ರೂಪದಿಂದ ಬಂಧ ಆಗತವೆ, ಯಾವ್ಯಾವ ಪ್ರಕಾರದ ಸ್ವಭಾವವನ್ನು ಅವು ಧಾರಣ ಮಾಡಿರುತ್ತವೆ, ಎಷ್ಟೆಷ್ಟು ಕಾಲದವರೆಗೆ ಇರುವುದ ಅಂಥೇಳಿ ಅವು ಸ್ವಯಂ ನಿರ್ಣಯ ಮಾಡಿರ್ತವೆ. ಹೋಗೋ ವೇಳೆದೊಳಗೆ ಯಾವ ಪ್ರಕಾರದಿಂದ ಜೀವದ ಭಾವದೊಳಗೆ ನಿಮಿತ್ತ ಆಗೋದ ಅನ್ನೋದು ಅವುಗಳಿಗೆ ಸಂಬಂಧಿಸಿದ ವಿಷಯ ಇದೆ. ಅವುಗಳಲ್ಲಂತೂ ಏನೂ ಮಾಡೋದು ಸಾಧ್ಯ ಇಲ್ಲ. ಜೀವ ಪ್ರಕೃತಿ ಬಂಧ, ಪ್ರದೇಶ ಬಂಧ, ಸ್ಥಿತಿ ಬಂಧ, ಅನುಭಾಗ ಬಂಧಗಳ ಯಾವ ಕಾರ್ಯ ಇದೆಯಲ್ಲ ಆ ಕಾರ್ಯ ಆ ಪರಮಾಣುಮಯವಾದಂಥ ಪುದ್ಗಲ ಪ್ರಕೃತಿಗಳಲ್ಲೇ ಆದದ್ದೇ ಇದೆ. ಯಾವುದನ್ನು ಜೀವ ಮಾಡಿಲ್ಲವೋ ಅದನ್ನು ಜೀವ ನಾಶ ಮಾಡೋದನ್ನು ಸಾಧ್ಯ ಇಲ್ಲ. ಅರ್ಥಾತ್ ಕರ್ಮದ ರಚನೆಯನ್ನು ಜೀವ ಮಾಡಿಲ್ಲ. ಹಾಗಾದರೆ ಕರ್ಮದ ವಿಘಟನೆಯನ್ನು ಜೀವ ಮಾಡೋದು ಸಾಧ್ಯ ಇಲ್ಲ. ಕರ್ಮವನ್ನು ಏಕತ್ರಿತಗೊಳಿಸೋದಾಗಲಿ, ಆ ಕರ್ಮದೊಳಗೆ ಈ ಪ್ರಕಾರದ ಶಕ್ತಿಯನ್ನು ತುಂಬೋದಾಗಲಿ, ಇಷ್ಟು ಕಾಲದವರೆಗೆ ಅದನ್ನು ಇರಿಸುವ ಹಾಗೆ ಮಾಡೋದಾಗಲಿ, ಇದು ಯಾವುದನ್ನು ಜೀವ ಮಾಡಿಲ್ಲ. ಹಾಗಾದರೆ ಅವುಗಳಲ್ಲಿ ಏನು ಮಾಡೋ ಸಾಧ್ಯ ಇದೆ ಜೀವ? ಎರಡರದ್ದು ಮಾತಾಯ್ತಲ್ಲ, ದ್ರವ್ಯಕರ್ಮದ್ದು ಮಾತಾಯಿತು, ಭಾವಕರ್ಮದ್ದು ಮಾತಾಯಿತು. ಹಾಗಾದರೆ ಕರ್ಮವನ್ನು ತುಂಡರಿಸುವುದಂತಂದರೆ ಏನು ಮಾಡೋದು? ನಿನ್ನೆನೂ ಹೇಳಿದ್ದಿತ್ತು, ಕರ್ಮವನ್ನು ತುಂಡರಿಸುವ ಶಬ್ದ ಬೇಕಾದರೂ ಬೇರೆ ಇರಬಹುದು. ಕರ್ಮವನ್ನು ತುಂಡರಿಸುವುದಂತಂದರೆ ಏನು ಮಾಡೋದ? ಅಖಂಡ ಈ ಜ್ಞಾನ ಚೈತನ್ಯ ಅದರ ಜೊತೆಗೆ ಏಕ ಆಗ್ತಾ ಇದೆ, ಆ ರೂಪದ ಅನುಭವ ಮಾಡ್ತಾ ಇದೆ. ಅದರ ಜೊತೆಗೆ ಏಕ ಆಗದೇ ಇರೋದು ಇದು ತುಂಡರಿಸುವುದಿದೆ ರೀ. ಜ್ಞಾನ ಚೈತನ್ಯ ಸಾಮರ್ಥ್ಯ ಅದರ ಜೊತೆಗೆ ಯಾವುದರ ಜೊತೆಗೆ? ಯಾವುದ ಸಮಯವರ್ತಿ ಸತ್ ಇದೆಯೋ, ಭಾವಕರ್ಮ ಇದೆಯೋ, ವಿಭಾವ ಪರಿಣಾಮ ಇದೆಯೋ, ಆ ವಿಭಾವ ಪರಿಣಾಮದ ಜೊತೆಗೆ ಸಮಯವರ್ತಿ ಸತ್ತಾವುಳ್ಳ ಯಾವ ಭಾವಕರ್ಮ ಇದೆಯೋ ಆ ಭಾವಕರ್ಮದ ಜೊತೆಗೆ ಅಖಂಡ ತ್ರಿಕಾಲ ಸತ್ತಾವುಳ್ಳ ಯಾವ ಜ್ಞಾನ ಇದೆಯೋ ಅಥವಾ ನಿರಂತರ ಚೈತನ್ಯ ರೂಪದಿಂದ ಪ್ರಗಟ ಕಾರ್ಯ ಮಾಡುವಂಥ ಯಾವ ಸಾಮರ್ಥ್ಯ ಜೀವದ ಇದೆಯೋ ಆ ಸಾಮರ್ಥ್ಯ ಆ ಸಮಯವರ್ತಿ ಸತ್ ಅರ್ಥಾತ್ ಭಾವಕರ್ಮದ ಜೊತೆಗೆ
ಏಕರೂಪ ಆಗುವಂಥ ಕಾರ್ಯ ಮಾಡ್ತಾ ಇದ್ದೀರಿ. ಏಕರೂಪ ಆಗುವಂಥ ಚೇಷ್ಟೆ ಮಾಡ್ತಾ ಇದೆ. ಏಕರೂಪ ಅದು ಯಾವಾಗೂ ಆಗಲಿಲ್ರಿ. ಜ್ಞಾನವೇ ಇದೆ, ರಾಗವೇ ಇದೆ. ಜ್ಞಾನ ಬೇಕಾದರೆ ರಾಗವನ್ನು ತಾನು ಅಂಥೇಳಿ ತಿಳಿಯಬಹುದಾಗಿದೆ, ಆದರೆ ರಾಗ ಆಗಲಿಕ್ಕೆ ಬರುವುದಿಲ್ಲರಿ. ಯಾವ ಜ್ಞಾನ ಇದೆಯಲ್ಲ ಆ ಜ್ಞಾನ ಬೇಕಾದ್ರೆ ರಾಗವನ್ನು ತಿಳಿಯಬಹುದಾಗಿದೆ, ಆದರೆ ಆ ರಾಗ ರೂಪ ತನಗೆ ಆಗಲಿಕ್ಕೆ ಬರುವುದಿಲ್ಲ. ಆದರೆ ಅದು ಏನು ಮಾಡ್ತಾ ಇದೆ, ಅದು ತಿಳಿಯುವುದರ ಜೊತೆಯಾಗಿ ಆ ರೂಪ ಆಗದ್ದನ್ನ ಆ ರೂಪದ ಅನುಭವ ಮಾಡ್ತಾ ಇದ್ದೀರಿ. ಜ್ಞಾನ ಬೇಕಾದರೆ ರಾಗವನ್ನು ತಿಳಿಯಬಹುದಾಗಿದೆ. ಇವು ಎರಡರಲ್ಲಿ ಜಾತಿ ಭೇದ ಇದೆ ರೀ. ನೋಡ್ರಿ, ಕರ್ತಾಕರ್ಮ ಅಧಿಕಾರದೊಳಗೆ, ಜೀವ ಅಧಿಕಾರದೊಳಗೆ, ಪುಣ್ಯ ಪಾಪ ಅಧಿಕಾರದೊಳಗೆ, ಆಶ್ರವ ಅಧಿಕಾರದೊಳಗೆ, ಸಂವರ ಅಧಿಕಾರದೊಳಗೆ, ನಿರ್ಜರ ಅಧಿಕಾರದೊಳಗೆ, ಬಂಧ ಅಧಿಕಾರದೊಳಗೆ, ಎಲ್ಲ ಅಧಿಕಾರದೊಳಗೆ ತಿಳಿಸಿಕೊಟ್ಟಿರುವ ಮಾತು ಇಷ್ಟ ಇದೆ ರೀ. ಇವು ಎರಡರ ಜಾತಿ ಬೇರೆ ಇದೆ. ಜೀವದ ಜಾತಿ ಬೇರೆ ಇದೆ, ಪುಣ್ಯ ಪಾಪದ ಜಾತಿ ಒಂದೇ ಇದೆ. ಕರ್ತೃ ಕರ್ಮ ಎರಡಿಲ್ಲ. ಆಶ್ರವ ನನ್ನಿಂದ ಭಿನ್ನ ಕ್ಷಣವರ್ತಿ ಪರಿಣಾಮ ಇದೆ. ಸಂವರ ನನ್ನ ಸ್ವಭಾವದ ಸ್ವೀಕಾರ ನಾನು ಮಾಡುವುದಿದೆ. ನಿರ್ಜರ ನನ್ನ ಸ್ವಭಾವದಲ್ಲಿ ನಾನು ಉಳಿಯುವುದಿದೆ. ಬಂಧ ಅರ್ಥಾತ್ ವಿಭಾವದ ಜೊತೆಗಿನ ಸ್ನಿಗ್ಧತ್ವವನ್ನು ಬಿಟ್ಟುಕೊಡುವುದಿದೆ. ಒಂದಕ್ಕೊಂದು ಅಂಟುಕೊಳ್ಳುತ್ತಿದೆ. ಯಾವುದರಿಂದ? ಜಿಗುಟುತನದಿಂದ, ಸ್ನಿಗ್ಧತೆಯಿಂದ ಒಂದು ಇನ್ನೊಂದರ ಜೊತೆ ಅಂಟುಕೊಳ್ಳುತ್ತಿದೆ. ಆ ಸ್ನಿಗ್ಧತೆ, ಆ ಸ್ಪರ್ಶನಾಮದ ಗುಣದೊಳಗೆ ಯಾವ ಸ್ನಿಗ್ಧ ರೂಕ್ಷ ಎರಡು ಪರ್ಯಾಯ ಅದವಲ್ಲ, ಅವು ಪುದ್ಗಲದ್ದು ಅದವ್ರಿ. ಪುದ್ಗಲದ್ದು ಇದ್ದ ಕಾರಣ ಕರ್ಮಕ್ಕೆ ಕರ್ಮದ ಬಂಧ ಆಗ್ತಿದೆ. ಅರ್ಥಾತ್ ಕರ್ಮದ ಜೊತೆಗೆ ಕರ್ಮ ಕಟ್ಟಲ್ಪಡ್ತಿದೆ ರೀ. ಇದನ್ನು ಹಿಂದೆ ಅಪ್ಪಾಜಿನೂ ಹೇಳಿದ್ರು, ನಮ್ಮ ಸ್ವಾಧ್ಯಾಯದೊಳಗೂ ಕೂಡ ಬಂದದ್ದಿದೆ. ಏನು? ಹಸುವನ್ನು ಕಟ್ಟೋದು ಅರ್ಥಾತ್ ದಾರಕ್ಕೆ ದಾರ ಕಟ್ಟುತ್ತೇವೆ ರೀ, ಹಗ್ಗಕ್ಕೆ ಹಗ್ಗ ಕಟ್ಟುತ್ತೇವೆ. ಹಸುವಿಗೆ ಯಾವುದೇ ಪ್ರಕಾರದಿಂದ ಹಗ್ಗದ ಸಂಬಂಧ ಬಂದೇ ಇಲ್ಲರಿ. ಹಸು ಆ ಹಗ್ಗ ಕಟ್ಟಲ್ಪಟ್ಟಿರುವಂಥ ಯಾವ ಹಗ್ಗ ಇದೆ, ಎರಡು ಹಗ್ಗ ಇದ್ದಾವೆ, ಅವುಗಳ ಮಧ್ಯದೊಳಗ ಹಸು ಮುಕ್ತನೇ ಇದೆ. ಹಸುವಿನ ಕೊರಳ ಮುಕ್ತನೇ ಇದೆ. ಅದಕ್ಕೆ ಯಾವ ಪ್ರಕಾರದ ಬಾಧೆ ಇಲ್ಲ. ಆ ಕೊರಳಿನ ಚರ್ಮದ ಜೊತೆಗೆ ಆ ಹಗ್ಗವನ್ನು ಕಟ್ಟಲಾಗಿಲ್ಲ. ಸರಿಯಾದ ಪ್ರಕಾರ ಇಲ್ಲಿ ಕರ್ಮಬಂಧ ಅನ್ನೋದೇನಿದೆ, ಅದಕ್ಕೆ ಕರ್ಮಕ್ಕೆ ಕರ್ಮ ಕಟ್ಟುತ್ತಿದೆ. ಯಾವ ಕರ್ಮಕ್ಕ? ಹಳೆಯ ಕರ್ಮಕ್ಕ ಬರುವಂಥ ಹೊಸ ಕರ್ಮ ಕಟ್ಟುತ್ತಿದೆ, ಅರ್ಥಾತ್ ಬದ್ಧ ಆಗ್ತಿದೆ. ಅದು ಯಾವಾಗ? ಸ್ನಿಗ್ಧ ರೂಕ್ಷ ವಿಪರೀತ ಪರ್ಯಾಯ ಇರುವುದೊಳಗ್ರೆ. ಸ್ನಿಗ್ಧದ ಜೊತೆಗೆ ಸ್ನಿಗ್ಧದ ಬಂಧ ಆಗುವುದಿಲ್ಲ, ರೂಕ್ಷದ ಜೊತೆಗೆ ರೂಕ್ಷದ ಬಂಧ ಆಗುವುದಿಲ್ಲ. ಇನ್ನು ಜೀವದಲ್ಲೇ ಸ್ನಿಗ್ಧನೂ ಇಲ್ಲ, ರೂಕ್ಷನೂ ಇಲ್ಲ. ಹಾಗಾದರೆ ಸ್ನಿಗ್ಧ ಇರುವ ಪರಮಾಣು ಕೂಡ ಜೀವದ ಜೊತೆಗೆ ಬಂಧಿಸುವುದಿಲ್ಲ, ರೂಕ್ಷ ಇರುವ ಪರಮಾಣುಗಳು ಕೂಡ ಜೀವದ ಜೊತೆಗೆ ಬಂಧಿಸುವುದಿಲ್ಲ. ಆದ್ರೂ ಜೀವ ಬದ್ಧ ಹೇಗದನು ಅಂತಂದ್ರೆ, ದಾರಕ್ಕೆ ದಾರವನ್ನು ಗಂಟು ಹಾಕಿದ ನಂತರ ಆ ಹಸು ಅದರಲ್ಲಿ ಸಿಕ್ಕಾಕೊಳ್ತಿದೆ ಅಲ್ಲ, ಆ ಪ್ರಕಾರ ಈ ಕರ್ಮ, ಹಳೆ ಕರ್ಮಕ್ಕೆ ಹೊಸ ಕರ್ಮಗಳ ಸ್ನಿಗ್ಧ ವೃಕ್ಷತ್ವದ ಕಾರಣದಿಂದ ಬಂಧಿಸಲ್ಪಡ್ತಾ ಇದ್ರೂ ಕೂಡ ಅವು ಸ್ನಿಗ್ಧ ವೃಕ್ಷತ್ವ ರೂಪದಿಂದ ಪರಿಣಮಿಸಿ ಒಂದು ಇನ್ನೊಂದರ ಜೊತೆಗೆ ಕಟ್ಟಿಕೊಳ್ಳಬೇಕಾದ್ರೆ ಅದರೊಳಗೆ ಜೀವನ ವಿಕಾರಿ ಭಾವ ನಿಮಿತ್ತ ಇದೆ. ನಿಮಿತ್ತದಿಂದ ಕಾರ್ಯ ಆಗೋಲ್ಲ. ಅದರಲ್ಲಿನ ಆ ಪ್ರಕಾರದ ಶಕ್ತಿ ಇರುವುದರಿಂದ ಒಂದಕ್ಕೊಂದು ಕಟ್ಕೊಂಡಿದ್ದಾವ್ರಿ. ಕರ್ಮಗಳ ಸ್ನಿಗ್ಧ ರೂಕ್ಷ ಪರ್ಯಾಯ ಪ್ರಗಟ ಶಕ್ತಿಯ ಕಾರಣದಿಂದ ನಾವು ಒಂದಕ್ಕೊಂದು ಬಂದಾಗಿದ್ದವ್ರೆ. ಆದರೆ ಅದರಲ್ಲಿ ನಿಮಿತ್ತ ಯಾವುದಿದೆ, ಅದು ಜೀವದ ವಿಕಾರಿ ಭಾವ ಇದೆ. ಹಾಗಾದರೆ ಕರ್ಮದ ಜೊತೆಗೆ ಕಟ್ಕೊಂತು. ಜೀವ ಏನು ಮಾಡಿತು? ಜೀವ ವಿಕಾರಿ ಭಾವದ ಜೊತೆಗೆ ಕಟ್ಕೊಂತಾರೆ. ವಿಕಾರಿ ಭಾವ ಏನಿದೆಯಲ್ಲ, ಕ್ಷಣವರ್ತಿ ಭಾವ ಏನಿದೆಯಲ್ಲ, ಭಾವ ಕರ್ಮ ಅಂಥೇಳಿ ಯಾವುದನ್ನು ಹೇಳ್ತಾರಲ್ಲ, ಆ ಭಾವ ಕರ್ಮದ ಜೊತೆಗೆ ಜ್ಞಾತ ಸ್ವಭಾವಿ ಇರಬೇಕಾದಂಥ ಜ್ಞಾನ ಏನಾಯಿತು, ಅದರ ಜೊತೆಗೆ ಏಕರೂಪ
ಏಕರೂಪ ಆಗಲಿಲ್ಲದ ವಾಸ್ತವಿಕವಾಗಿ. ರಾಗ ಚೈತನ್ಯಮಯ ಇಲ್ಲ. ರಾಗ ಚೈತನ್ಯಮಯ ಇದೆ, ಜಡಮಯ ಇದೆ. ಬೇರೆ ಉತ್ತರ ಹೇಳ್ಬೇಕ್ರಿ, ಅವ್ರೇನು ಹೇಳ್ತಾರೆ ಅದೇ ಹೇಳಬಾರ್ದು. ಅದೆಲ್ಲ ಮನೆಯಲ್ಲಿ ಹಾಮಿಲಾನ. ರಾಗ ಚೈತನ್ಯ ಇದೆ, ಏನು ಜಡ ಇದೆ ರೀ? ಮೇಲೆ ಕೂತವ್ರು, ಹಿಂದೆ ಕೂತವ್ರು. ರಾಗ ಚೈತನ್ಯ ಇದೆ, ಏನು ಜಡ ಇದೆ? ಜಡ ಇದೆ ಅಂಥೇಳಿ ಹೇಳೋದು ಒಂದು ಅಪೇಕ್ಷಾದಿಂದ, ಚೈತನ್ಯ ಇದೆ ಅಂಥೇಳಿ ಹೇಳೋದು ಇನ್ನೊಂದು ಅಪೇಕ್ಷಾದಿಂದ. ಅದನ್ನು ಎರಡನ್ನೂ ಸೇರಿಸಿ ಹೇಳಬೇಕಾದ್ರೆ ಚಿದ್ವಿಕಾರ ಅಂಥೇಳಿ ಹೇಳುತ್ತೆ. ಚಿದ್ವಿಕಾರ ಚೈತನ್ಯ ಇದೆ, ಅದರ ಸ್ವಭಾವ ಅಲ್ಲ, ವಿಕೃತ ಚೈತನ್ಯ ಇದೆ ರೀ. ಹಾಗಾದ್ರೆ ಆ ವಿಕೃತ ಚೈತನ್ಯದ ಜೊತೆಗೆ ಯಾವುದು ಬದ್ಧ ಆದದ್ದಿದೆ? ಅರೆ ವಿಕೃತ ಏನಿದೆ, ಚೈತನ್ಯವೇ ವಿಕೃತ ಆಗಿದೆ ಅಲ್ಲ. ಅಲ್ಲಿ ಮತ್ತು ಮೂರನೇದಿಲ್ಲ, ಅವು ಎರಡೇ. ಚೈತನ್ಯವೇ, ಪ್ರಗಟ ಚೈತನ್ಯವೇ ವಿಕೃತ ಆದದ್ದಿದೆ. ವಿಕೃತಿ ಯಾಕಾಯ್ತದ? ಅದು ಅನಾದಿ ಸಂಸ್ಕಾರದಿಂದ ಅಂಥೇಳಿ ಹೇಳ್ಬೋದು. ಉದ್ಗಲದ ಮೇಲೆ, ಜಡದ ಮೇಲೆ, ದೇಹದ ಮೇಲೆ, ಸಂಯೋಗದ ಮೇಲೆ ಅದರ ದೃಷ್ಟಿ ಹೋಗುವುದರಿಂದ ಅಂಥೇಳಿ ಹೇಳಬಹುದು. ಆದರೆ ಆ ಸಮಯದ ಅದರ ಯೋಗ್ಯತೆ ಅಂಥದ್ದೇ ಇರ್ತಿದೆ ರೀ. ಚೈತನ್ಯದ ವಿಕಾರ ಏನಿದೆ, ಚೈತನ್ಯ ವಿಕೃತ ರೂಪದ ಅನುಭವ ಮಾಡುವುದೇನಿದೆ, ವಿಕೃತತೆಯ ಅನುಭವ ಮಾಡುವುದೇನಿದೆ, ಅದುವೇ ಚೈತನ್ಯಕ್ಕೆ ಬಂಧ ಇದೆ. ತಿಳಿತೇನ್ರಿ? ಇನ್ನೊಂದ್ಸಲ, ಚೈತನ್ಯ, ಪ್ರಗಟ ಚೈತನ್ಯ ವಿಕೃತ ರೂಪದ ಅನುಭವ ಮಾಡೋದು, ವಿಕಾರಿತನದ ಅನುಭವ ಮಾಡೋದು, ಚೈತನ್ಯದ ಅನುಭವ ಮಾಡದೇ ಇರೋದು, ವಿಕೃತ ಚೈತನ್ಯದ ಅನುಭವ ಮಾಡುವುದು, ಇದರ ಹೆಸರು ಬಂಧ ಇದೆ ರೀ. ಹಾಗಾದ್ರೆ ಆ ಬಂಧವನ್ನು ತುಂಡರಿಸುವುದಿದೆ ರೀ. ಅಷ್ಟ ಜೀವದ ಕೈಯೊಳಗೆ ಇದೆ, ಮತ್ತು ಅದುವೇ ಜೀವದ ಕಾರ್ಯ ಇದೆ ರೀ. ಜಡದ ಬಂಧವನ್ನು ಅವು ಮಾಡಿಲ್ಲ ಅಂದಮೇಲೆ ಅದರೊಳಗೆ ಏನೂ ಮಾಡೋದು ಸಾಧ್ಯ ಇಲ್ಲ. ಪ್ರಕೃತಿ ಬಂಧದೊಳಗೆ ಯಾವೂ ಪರಿವರ್ತನೆ ಮಾಡೋದು ಸಾಧ್ಯ ಇಲ್ಲ. ಪ್ರದೇಶ ಬಂಧದೊಳಗೆ, ಸಂಖ್ಯೆಯೊಳಗೆ ಯಾವೂ ಪರಿವರ್ತನೆ ಮಾಡೋದು ಸಾಧ್ಯ ಇಲ್ಲ. ಅದರ ಸ್ಥಿತಿ ರೂಪದ ಕಾಲದೊಳಗೆ ಯಾವೂ ಪರಿವರ್ತನೆ ಮಾಡೋದು ಸಾಧ್ಯ ಇಲ್ಲ. ಹಾಗಾದರೆ ಕರ್ಮ ಸಂಕ್ರಮಣ, ಉತ್ಕರ್ಷಣ, ಅಪಕರ್ಷಣ ಮೊದಲಾದ ರೂಪದಿಂದ ಆಗ್ತಿದೆಯಲ್ಲ, ಅದು ಜೀವನ ವರ್ತಮಾನದ ಭಾವವನ್ನು ಅದರ ಮೇಲೆ ಆರೋಪ ಮಾಡಿ ಹೇಳಲಾಗಿದೆ. ಇಲ್ಲ ಅಂತಂದ್ರೆ ಆ ಕರ್ಮ ಬಂಧ ಆಗುವ ಸಮಯದೊಳಗನ ಅದಕ್ಕೆ ಅಂಥದ್ದು ನಿಮಿತ್ತ ಇತ್ತು, ಅದು ಅದೇ ಪ್ರಕಾರದಿಂದ ಬಂಧ ಆಗಿದೆ ರೀ. ಅದು ಉತ್ಕರ್ಷಣ ಹೊಂದುವ ಸಾಧ್ಯತೆ ಇರುವ ರೂಪದಿಂದನೇ ಬಂದಾಗಿದೆ. ಯಾವ ಸಮಯದಲ್ಲಿ ಜೀವನ ಪರಿಣಾಮ ಅದಕ್ಕೆ ಅನುಕೂಲ ಇರ್ತಿದೆಯೋ ಆವಾಗ ಅದು ಉತ್ಕರ್ಷ ಆಗ್ತಿದೆ ರೀ. ಯಾವಾಗ ಕರ್ಮ ಬಂಧ ಆಗುವ ಸಮಯದೊಳಗನ ಅದರಲ್ಲಿ ಅಪಕರ್ಷಣ, ಸಂಕ್ರಮಣ, ನಿಧತ್ತಿ, ನಿಕಾಚಿತ, ಏನೇನು ಉದೀರಣ, ಉದಯ, ಸತ್ತ ಎಲ್ಲ ಆಗೋದು ಯಾವಾಗ ಆ ಕರ್ಮ ಆಶ್ರವಣ ಆಗಿದೆಯಲ್ಲ, ಅದೇ ಸಮಯದೊಳಗೆ ಆ ಪರಮಾಣುಗಳ ಯೋಗ್ಯತೆಯಿಂದ ಆ ಪ್ರಕಾರ ಆದದ್ದು ಇದೆ. ಹಾಗಾದ್ರೆ ಅದು ಯಾವ ಪ್ರಕಾರ, ಯಾವಾಗ ಉತ್ಕರ್ಷಣ, ಅಪಕರ್ಷಣ ಮೊದಲಾದ ರೂಪ ಆಗೋದಲ್ಲ, ಸಂಕ್ರಮಣ ಮೊದಲಾದ ರೂಪ ಆಗೋದಲ್ಲ, ಆ ಸಮಯದೊಳಗೆ ಅದು ಸ್ವಯಂ ಆಗ್ತಿದೆ. ಅಲ್ಲಿ ಜೀವದ ಭಾವ, ವರ್ತಮಾನದ ಜೀವದ ಭಾವ ನಿಮಿತ್ತಿರ್ತಿದೆ ರೀ. ಯೋಗ್ಯತೆಯನ್ನು ಯಾವಾಗ ಪಡೆದಿರ್ತಿದೆ, ಯಾವಾಗ ಬರಲಿಕ್ಕೆ ನಿಮಿತ್ತ ಜೀವದ ಪರಿಣಾಮ ಇದೆಯಲ್ಲ, ಜೀವದ ಕಡೆಗೆ ಕರ್ಮದ ಆಶ್ರವಣ ಆಗಬೇಕಾದ್ರೆ ಜೀವದ ಪರಿಣಾಮನ ನಿಮಿತ್ತ ಇದೆ. ಆ ವೇಳೆದೊಳಗೆ ಅದು ಆಶ್ರವಣ ಆಗುವ ಸಮಯದೊಳಗನ ಅದರಲ್ಲೇ ಯೋಗ್ಯತೆ ಇರ್ತಿದೆ ರೀ. ಅದು ತನ್ನ ಯೋಗ್ಯತೆಯ ಅನುಸಾರ ಕಾಲ ಬಂದ ಮೇಲೆ ಉತ್ಕರ್ಷಣ, ಅಪಕರ್ಷಣ, ಸಂಕ್ರಮಣಾದಿಗಳ ರೂಪದಿಂದ ಅದು ತನ್ನ ಯೋಗ್ಯತೆಯಿಂದ ಪರಿಣಾಮನ ಮಾಡ್ತಿದ್ದಾರೆ. ಆ ವೇಳೆದೊಳಗೂ ಕೂಡ ಜೀವದ ಪರಿಣಾಮ ಅಲ್ಲಿ ನಿಮಿತ್ತ ಇರ್ತಿದೆ ರೀ. ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ, ಆದರೆ ನಿಮಿತ್ತದ ಉಪಸ್ಥಿತಿ ಇದ್ದಾಗನ ಕಾರ್ಯ ಆಗ್ತಿದೆ ರೀ. ನಿಮಿತ್ತ ಸ್ವಯಮೇವ ಉಪಾದಾನ, ಅರ್ಥಾತ್ ಕಾರ್ಯ ಮಾಡ್ತಾ ಇರುವಂತಹ ದ್ರವ್ಯದೊಳಗೆ ಅದು ಪ್ರವೇಶ ಮಾಡುವುದಿಲ್ಲರಿ. ಆದರೆ ಕಾರ್ಯ ಮಾಡುವಳೆದೊಳಗ ಎದುರಿಗೆ ಆ ಪ್ರಕಾರದ ನಿಮಿತ್ತ ಇರ್ತಿದೆ. ಇಲ್ಲದೇ ಇದ್ದರೆ ಈ ಉಪಾದಾನದೊಳಗೆ ಕಾರ್ಯ ಆಗುವುದಿಲ್ಲ ಮತ್ತು ಆಗುವುದಿಲ್ಲ. ಹೀಗಿದ್ರೂ ಕೂಡ ಕಾರ್ಯದೊಳಗ
ಒಂದು ಅಂಶ ಕೂಡ ಸಹಾಯ ಆ ನಿಮಿತ್ತ ಮಾಡುವುದಿಲ್ಲ. ಹೀಗೆ ವಸ್ತು ವ್ಯವಸ್ಥೆ ವಿಶ್ವದ ಅನಾದಿ ಅನಂತ ಇದೆ. ಇದನ್ನು ನೋಡಿನ ಭ್ರಾಂತಿಯಿಂದ ಸಂಯೋಗಿ ದೃಷ್ಟಿ ಇರುವಂಥ ಅಜ್ಞಾನಿ ಜೀವಕ ಇದರಿಂದ ಇದಾಯಿತು. ಇದು ಇಲ್ಲದಿದ್ದರೆ ಇದು ಆಗೋದೇ ಸಾಧ್ಯ ಇಲ್ಲ. ಸರಿ ಇದೆ, ಇದು ಇಲ್ಲದಿದ್ದರೆ ಅದು ಆಗೋದನ್ನ ಸಾಧ್ಯ ಇಲ್ಲ. ಇದು ಸರಿ ಇದ್ರೂ ಕೂಡ ಇದರಿಂದ ಅದು ಆಗೇ ಇಲ್ಲ. ಅದರೊಳಗೆ ಯೋಗ್ಯತೆ ಅರೆ ಸಮಯ ಸಾರದೊಳಗೆ ಸ್ಪಷ್ಟ ರೂಪದಿಂದ ಗಾಥೆ ಅದಾವ್ರಿ. ಪರಮಾಣುವಿನೊಳಗೆ ಅಥವಾ ಕಾರ್ಮಣ ವರ್ಗಣದೊಳಗೆ ಜ್ಞಾನಾವರಣೀಯ ರೂಪದಿಂದ ಪರಿಣಮಿಸುವ ಯೋಗ್ಯತೆ ಇಲ್ಲದೇ ಹೋಗಿದ್ರೆ ಜೀವದ ಯಾವ ಪರಿಣಾಮ, ವಿಶ್ವದ ಯಾವ ಶಕ್ತಿಯ ಮೂಲಕ ಅದನ್ನು ಜ್ಞಾನಾವರಣ ರೂಪ ಮಾಡೋದು ಸಾಧ್ಯ ಇಲ್ಲ. ಅದರಲ್ಲಿನ ಆ ಕಾರ್ಮಣ ವರ್ಗಣದಲ್ಲಿ ಯಾವುದರೊಳಗೆ ಯಾವ ಸಮಯದಲ್ಲಿ ಜ್ಞಾನಾವರಣ ರೂಪ ಆಗುವಂಥ ಯೋಗ್ಯತೆ ಇದೆಯಲ್ಲ, ಯಾವ ವರ್ಗಣದಲ್ಲಿ ಅದೇ ವರ್ಗಣ ಅದೇ ತನ್ನ ಸ್ವಸಮಯದೊಳಗೆ ಅದೇ ಜ್ಞಾನಾವರಣ ರೂಪದಿಂದ ಪರಿಣಮನ ಮಾಡ್ತಿದೆ. ಈ ಪ್ರಕಾರದ ವಸ್ತುವಿನ ಪರಮ ಸ್ವತಂತ್ರತೆಯನ್ನು ಈ ಸಮಯಸಾರ ಪರಮಾಗಮದ ತುಂಬೆಲ್ಲ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಬಂಧವನ್ನು ತುಂಡರಿಸುವುದಿದೆ. ಯಾವ ಬಂಧವನ್ನು? ಭ್ರಾಂತಿಯಿಂದ ಯಾವುದು ವಿಕೃತ ಆಗಿದೆಯೋ ಚೈತನ್ಯ ಯಾವುದು ಸ್ವಯಂ ವಿಕೃತ ಆಗಿದೆಯೋ ತನ್ನ ಸ್ವಸಮಯದ ಯೋಗ್ಯತೆಯಿಂದ ಚೈತನ್ಯ ಸಾಮರ್ಥ್ಯ, ಪ್ರಗಟ ಚೈತನ್ಯ ಸಾಮರ್ಥ್ಯ ತನ್ನ ಸ್ವಸಾಮರ್ಥ್ಯದಿಂದ ಯಾವುದು ವಿಕೃತ ಆಗಿದೆಯೋ ಆ ವಿಕೃತತೆಯ ಅನುಭವ ಆಗ್ತಾ ಇರೋದು, ಅದ ನಾನಂಥೇಳಿ ಅದಕ್ಕೆ ಅನುಭವದೊಳಗೆ ಬರ್ತಾ ಇರೋದು, ಅದರ ಮನ್ನಣೆ ಆ ಪ್ರಕಾರ ಇರೋದು ಯಾವುದರದ? ಆ ಪ್ರಗಟ ಚೈತನ್ಯ ಸಾಮರ್ಥ್ಯದ ವಿಕಾರ ರೂಪ ನಾನಿದ್ದೇನೆ ಅಂಥೇಳಿ ಅನುಭವ ಇರೋದು, ಅದರ ಹೆಸರು ಬಂಧ ಇದೆ. ಅದನ್ನು ಛೇದಿಸುವುದಿದೆ. ಅದರ ಹೆಸರು ಭಾವಬಂಧ ಅಂತಾರೆ. ಅದನ್ನು ಛೇದಿಸುವುದಿದೆ. ಹೇಗೆ ಛೇದಿಸುವುದೇ ಅಂತಂದ್ರೆ ಈ ಬಂಧದ ಸ್ವರೂಪವನ್ನು ತಿಳಿಯುವುದಿದೆ. ಓಹೋ, ನಾನು ಪ್ರತಿ ಸಮಯಕ್ಕೆ ಚೈತನ್ಯ ಮಾತ್ರ ರೂಪದಿಂದ ವ್ಯಕ್ತ ಇರುವಂಥ ನಾನು ಚೈತನ್ಯವನ್ನು ಹೊರತುಪಡಿಸಿ ಬೇರೆ ಏನನ್ನು ಮಾಡುವ ಯೋಗ್ಯತೆ ಇಲ್ಲದೇ ಇರುವಂಥ ನಾನು ಆ ಚೈತನ್ಯದ ಅನುಭವ ಮಾಡಿದ್ದನ್ನು ಪರದ ಕಡೆಗೆ ನೋಡುವುದರಿಂದ ಯಾವ ಚೈತನ್ಯ ಸ್ವಯಂ ವಿಕೃತ ಆಗ್ತಾ ಇದೆಯೋ ಆ ವಿಕೃತ ಚೈತನ್ಯದ ಅನುಭವ ಮಾಡ್ತಾ ಇದ್ದೇನೆ. ಆ ವಿಕೃತ ಚೈತನ್ಯವನ್ನು ನಾನು ಅಂಥೇಳಿ ಮನ್ನಿಸಿಕೊಂಡಿದ್ದೇನೆ. ಅದು ಬಂಧ ಇದೆ ಅಂಥೇಳಿ ಅನೇಕ ಕಾಲದವರೆಗೆ ತಿಳಿತಾನ್ರಿ ಅವ. ತಿಳಿತಾ ಇರುವೆಳದೊಳಗೆ ಆ ಪ್ರಗಟ ಚೈತನ್ಯ ಏನಿದೆ ಒಂದು ದಿವಸ ಆ ತಿಳಿಯುವುದರ ಬಲದಿಂದ ಅರೆ ಈ ಪ್ರಕಾರ ನನ್ನ ದೋಷ ಆಗ್ತಾ ಇದೆ, ಈ ಪ್ರಕಾರ ನನ್ನಿಂದ ತಪ್ಪು ನಡೆದದ್ದೇ ಇದೆ, ಈ ಪ್ರಕಾರದ ತಪ್ಪಿನಿಂದ ನಾನು ಭವಭ್ರಮಣದೊಳಗೆ ಸಿಕ್ಕಾಕೊಂಡಿದ್ದೇನೆ, ಈ ಪ್ರಕಾರದ ಅಪರಾಧ ಮಾಡುವುದರಿಂದ ನನಗೆ ಯಾವ ಪ್ರಕಾರದ ಉದಯಜನ್ಯ ದುಃಖವನ್ನು ಭೋಗಿಸುವಂಥ ಪರಾಧೀನತೆ ಬಂದದ್ದು ಇದೆ. ಇದನ್ನು ದೀರ್ಘಕಾಲದವರೆಗೆ ತಿಳಿತಾನೆ, ನೋಡ್ತಾನೆ, ಪ್ರತ್ಯಕ್ಷ ಅವ ಎರಡರ ಭಿನ್ನತೆಯನ್ನು ನೋಡ್ತಾನೆ. ಯಾವ ಎರಡರ ಭಿನ್ನತೆ? ಚಿದ್ವಿಕಾರದೊಳಗೆ ಎರಡು ಅದಾವ್ರಿ. ಒಂದು ಚೈತನ್ಯ, ಒಂದು ವಿಕಾರ. ಹಾಗಾದ್ರೆ ಆ ವಿಕಾರದಿಂದ ನನ್ನ ಸ್ವರೂಪ ರಹಿತನ ಇದೆ ಅಂಥೇಳಿ ಆ ವಿಕಾರ ಇರುವಂಥ ಚೈತನ್ಯವೇ ಆಗಮದ ಆಧಾರದಿಂದ ಸ್ವಯಂ ತನ್ನ ಸ್ವಂತದ ಪುರುಷಾರ್ಥದಿಂದ ಆ ಪ್ರಕಾರ ಸ್ವೀಕಾರ ಮಾಡ್ತಿದೆ. ಯಾವ ಪ್ರಕಾರ? ವಿಕಾರ ಇರುವೆಳದೊಳಗೂ ಕೂಡ ನಾನು ಕೇವಲ ಚೈತನ್ಯ ಇದ್ದೇನೆ, ಈ ವಿಕಾರ ನನ್ನ ನಿಜ ಸ್ವರೂಪ ಅಲ್ಲ, ನಾನೇ ಆ ರೂಪ ಆಗಿದ್ರೂ ಕೂಡ. ನೋಡ್ರಿ, ಜ್ವರ ಬಂದ ನಂತರ ಅಥವಾ ತೀವ್ರ ಬಿಸಿಲೊಳಗೆ 1 ಗಂಟೆ ಎಲ್ಲಾದರೂ ಸುತ್ತಾಡಿ ಬಂದ ನಂತರ ಮುಖ ಬಾಡ್ತಿದೆ ರೀ, ಕಪ್ಪಾಗ್ತಿದೆ, ಮುಖ ನಿಸ್ತೇಜ ಆಗ್ತಿದೆ. ಅದು ಯಾರದ್ದು ಮುಖ ಇದೆ ರೀ? ನಮ್ಮದೇ ಇದೆಯಲ್ಲ. ಆದರೆ ಅದು ನಮ್ಮದು ವಾಸ್ತವಿಕ ಮುಖ ಏನ್ರಿ? ಜ್ವರ ಒಂದು 8-10 ದಿವಸ 15 ದಿವಸ ಜ್ವರ ಬಂದ ನಂತರ ಮುಖ ಸಪ್ಪೆ ಆಗ್ತಿದೆ ರೀ, ನಿಸ್ತೇಜ ಆಗ್ತಿದೆ. ಅದು ಯಾರ್ದು ಮುಖ ಇದೆ? ಜ್ವರದ್ದಿದೆ, ನಂದೇ ಇದೆ ರೀ. ಯಾಕೆ ಹೇಳ್ತಾ ಇಲ್ಲ? ಜ್ವರದ್ದಿದೆ, ನಂದಿದೆ. ಜ್ವರದ ನಿಮಿತ್ತದಿಂದ ನನ್ನ ಮುಖ ಹಾಗೆ
ಆದದ್ದಿದೆ. ಅದರ ನಿಮಿತ್ತದಿಂದ ಆದ್ರೂ ವರ್ತಮಾನದಲ್ಲೇ ಆ ಪ್ರಕಾರ ನಿಸ್ತೇಜ ಆದ್ರೂ ಅದು ನನ್ನ ವಾಸ್ತವಿಕ ಮುಖ ಅಲ್ಲ. ಅದೇ ಪ್ರಕಾರ ಚೈತನ್ಯ ಸಾಮರ್ಥ್ಯ ಇದೆಯಲ್ಲ, ಆ ಚೈತನ್ಯ ಸಾಮರ್ಥ್ಯ ಅನಾದಿ ಸಂಸ್ಕಾರದಿಂದ ಸಂಯೋಗಿ ಪದಾರ್ಥದ ಸನ್ಮುಖ ಇದೆ ರೀ. ಸಂಯೋಗಿ ಪದಾರ್ಥಗಳ ಸನ್ಮುಖ ಇರುವುದರಿಂದ ಆ ಪದಾರ್ಥಗಳ ಅವಸ್ಥೆಗಳು ಬದಲಾಗ್ತಾ ಇದ್ದ ಹಾಗೆ ಇದರಲ್ಲಿ ಕೂಡ ಇಷ್ಟ ಅನಿಷ್ಟ ಹರ್ಷ ವಿಷಾದ ರೂಪದ ವಿಕಾರಗಳೇ ಆಗ್ತವೆ. ವಿಕಾರ ಯಾರಿಂದ ಆಗ್ತವೆ? ಆ ಸಂಯೋಗದ ನಿಮಿತ್ತದಿಂದ ಆಗ್ತವೆ. ಆದರೆ ಸಂಯೋಗ ವಿಕಾರವನ್ನು ಮಾಡಿಸಿಲ್ಲ. ಸ್ವಯಂ ವಿಕೃತ ಆಗುವಂಥ ಮೂಲ ಸ್ವಭಾವ ಜ್ಞಾನದೊಳಗಿಲ್ಲ. ಆದರೂ ಕೂಡ ವರ್ತಮಾನ ಪರ್ಯಾಯದ ಅದೇ ಪ್ರಕಾರದ ಯೋಗ್ಯತೆ ಇರುವುದರಿಂದ ಅದು ಆ ರೀತಿ ವಿಕೃತ ಆದದ್ದಿದೆ. ಇದೆಲ್ಲ ಮಾತನ್ನ ಭಿನ್ನ ಭಿನ್ನವಾಗಿ ಇರಿಸಿಕೊಂಡ ತನ್ನ ನಿರ್ದೋಷತೆ ಇರುವೆಳದೊಳಗೂ ಕೂಡ ಸಂಭವಿಸ್ತಾ ಇರುವಂಥ ದೋಷವನ್ನು, ಆ ದೋಷದಲ್ಲಿ ಯಾವುದು ಭಿನ್ನ ಇದ್ರೂ ಕೂಡ ನಿಮಿತ್ತ ಆಗ್ತಾ ಇದೆ, ಆ ನಿಮಿತ್ತವನ್ನು ಎಲ್ಲವನ್ನೂ ದೀರ್ಘಕಾಲದವರೆಗೆ ಜ್ಞಾನದ ಮೂಲಕ, ಆಗಮಾಧಾರಿತ ಜ್ಞಾನದ ಮೂಲಕ ಸ್ವಯಂ ಯಾವ ಜ್ಞಾನ ತಿಳಿತಾ ಹೋಗ್ತಿದೆಯೋ ಆ ಜ್ಞಾನ ಒಂದು ದಿವಸ ಅದರಿಂದ ಭಿನ್ನ ಬರೀ ಜ್ಞಾನವೇ ಉಳಿದು ಬಿಡ್ತಿದೆ. ಅದರ ಹೆಸರು ಬಂಧದ ವಿಚ್ಛೇದಿದೆ. ಆ ವಿಕೃತ ಆಗ್ತಾ ಇರುವಂಥ, ವಿಕೃತತೆಯ ಅನುಭವ ಮಾಡ್ತಾ ಇರುವಂಥ, ವಿಕಾರ ರೂಪವಾಗಿನ ಮನ್ನಿಸ್ತಾ ಇರುವಂಥ ಆ ಮನ್ಯನೆಗೆ ಯಾವುದ ಕಾರಣ ಇದೆಯಲ್ಲ, ಆ ವಿಕಾರದ ಜೊತೆಗೆ ಏಕರೂಪತೆಯ ಅನುಭವ, ಆ ಅನುಭವವನ್ನು ಮೊದಲು ಬಿಡೋದಿದೆ ರೀ. ಆಮೇಲೆ ಜ್ಞಾನದೊಳಗ ವಸ್ತು ಸಾಪೇಕ್ಷ ಭಿನ್ನ ಹೇಗಿದೆ ಅದನ್ನು ತಿಳಿಯೋದಿದೆ ರೀ. ಅದಕ್ಕೆ ದೃಷ್ಟಾಂತ 14ನೇ ಗಾಥೆ 15ನೇ ಗಾಥೆ ಅಬದ್ಧ ಸ್ಪೃಷ್ಟ ಅನನ್ಯ ನಿಯತಾ ವಿಶೇಷ ಅಂಥೇಳಿ ಏನು ಗಾಥೆ ಬಂದು ಭಗವಾನ್ ಕುಂದ ದೇವರು ಅದರ ಮೇಲೆ ಟೀಕೆ ಬರೆಯುವಂಥ ಅಮೃತಚಂದ್ರಾಚಾರ್ಯರು ಲವಣ ಮತ್ತು ತರಕಾರಿಯ ದೃಷ್ಟಾಂತ ಕೊಟ್ಟು ಹೇಳಿದ್ದಾರೆ. ಭರಣಿಯಲ್ಲಿ ಇರುವಂಥ ಯಾವ ಲವಣ ಇದೆಯೋ ಅದೇ ಪ್ರಕಾರದ ಲವಣ ತರಕಾರಿಯೊಳಗೆ ಬೆರೆತು ಹೋಗಿರುವಂಥದ್ದು ಇದೆ. ಅದರಲ್ಲಿ ಇದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ದ್ರವ್ಯದ ಸಮೀಪ ಹೋಗಿ ನೋಡಿದ ನಂತರ ಎರಡೂ ಒಂದೇ ಇದೆ. ಅದೇ ಪ್ರಕಾರ ಯಾವ ಚೈತನ್ಯ ವಿಕೃತ ಆಗಿದೆಯೋ, ಚಿದ್ವಿಕಾರ ರೂಪ ಆಗಿದೆಯೋ, ರಾಗರೂಪದ ಅನುಭವ ಮಾಡ್ತಾ ಇದೆಯೋ, ದುಃಖದ ಅನುಭವ ಮಾಡ್ತಾ ಇದೆಯೋ, ಆ ಚೈತನ್ಯ ಸಾಮರ್ಥ್ಯದ ಹತ್ತಿರ ಹೋಗಿ ನೋಡಿದ್ರೆ ದ್ರವ್ಯ ಯಾವ ರೂಪದ ಸಾಮರ್ಥ್ಯವುಳ್ಳದ್ದಿದೆಯಲ್ಲ ಅಂಥದ್ದನ್ನು ಇದೆ ರೀ. ಅದ ಭರಣಿಯೊಳಗಿನ ಕ್ಷಾರದ ಹಾಗೆನ ತರಕಾರಿಯೊಳಗೆ ಬೆರೆತು ಹೋಗಿರುವಂಥ ಕ್ಷಾರದ ಸ್ವಭಾವ ಇದೆ. ಅದು ತರಕಾರಿಯ ಸ್ವಾದಲ್ಲ. ಅಲ್ಲಿ ದೃಷ್ಟಾಂತದೊಳಗೆ ಅವರು ಸ್ಪಷ್ಟಪಡಿಸಿದ್ದಾರೆ, ತರಕಾರಿಯ ಲೋಲುಪಿ ಪುರುಷನಿಗೆ ಹಾಗೆ ಅನ್ನಿಸ್ತಿದೆ ಅಂತ. ಅದು ಸ್ವಾದ ಯಾರದ್ದಿದೆ? ನಾವೇನು ಹೇಳ್ತೇವೆ, ಇದಕ್ಕೇನು ಟೇಸ್ಟ್ ಇಲ್ಲ, ಉಪ್ಪ ಇಲ್ಲ ಇದರೊಳಗೆ ಉಪ್ಪ ಇಲ್ಲ. ಕೆಲವರಂತಾರೆ ಉಪ್ಪು ಸಾಲದು, ಕಮ್ಮಿ ಇದೆ. ಏನೇ ಹೇಳಿದ್ರೂ ಕೂಡ ಅದು ತರಕಾರಿಗೆ ಟೇಸ್ಟ್ ಏನು ಬಂದದ್ದಿದೆ, ಅದು ಉಪ್ಪು ಅದರೊಳಗೆ ಬೆರೆತು ಹೋಗಿರುವುದರ ಅನುಭವದೊಳಗೆ ನಾವು ಅದನ್ನು ನೋಡ್ತಾ ಇದ್ದೀವಿ. ನಮ್ಮ ಅನುಭವ ಭ್ರಷ್ಟ ಇದೆ ರೀ. ಅದಕ್ಕೆ ಅಪ್ಪಾಜಿ ಹೇಳ್ತಿದ್ರೆ ಹಾಲಿನೊಡನೆ ಸಕ್ಕರೆಯನ್ನು ಬೆರೆಸಬಾರದು, ಎರಡೂ ಭ್ರಷ್ಟ ಆಗ್ತಾವೆ. ಸಕ್ಕರೆನೂ ಭ್ರಷ್ಟ ಆಗ್ತಿದೆ, ಹಾಲನ್ನು ಭ್ರಷ್ಟ ಆಗ್ತಿದೆ. ನಮಗೆ ಹಾಲು ಕುಡಿಯೋದೇನು ಸಕ್ಕರೆ ತಿನ್ನೋದಿದೆ, ಹಾಲು ಕುಡಿಯೋದಿದೆ. ಹಾಗಾದ್ರೆ ಒರಿಜಿನಲ್ ಅದು ಹೇಗಿದೆಯಲ್ಲ ಸ್ವಾಭಾವಿಕ ಅದರ ಸ್ವಾದವನ್ನು ಅನುಭವಿಸ್ತದೆ. ನಮ್ಗೆ ಯಾವುದನ್ನೂ ಸ್ವಾಭಾವಿಕ ಕೊಡೋದನ್ನೇ ಇಲ್ಲರಿ. ಎಲ್ಲ ಒಂದರೊಳಗೆ ಒಂದು ಬೆರೆಸಿ ಅರ್ಥಾತ್ ಅನಾದಿ ಕಾಲೀನ ಸಂಯೋಗ ದೃಷ್ಟಿನ ಹಾಗಿದೆ ಅನ್ನೋದ್ರದ್ದು ದ್ಯೋತಕ್ಕಿದೆ. ಇದು ಯಾಕೋ ಸರಿ ಅನಿಸ್ವತ್ತು, ಇದ್ರೊಳಗೊಂದು ಸ್ವಲ್ಪ ಅದು ಹಾಕಿ, ಅದ್ರೊಳಗೊಂದು ಸ್ವಲ್ಪ ಇದು ಹಾಕಿ ಅಂತೇಳಿ ನಾವು. ಬೆರೆತು ಹೋದ ಸ್ವಾದ ಅನ್ನೋದು ಈಗ ಇಲ್ಲಿ ಕೂತ ಅನ್ನುವ ಪ್ರಶಸ್ತ ಶಬ್ದ ಇರ್ಬೋದು. ಅದ್ರ ಕೆಟ್ಟು ಹೋಗಿರುವ ಸ್ವಾದ ಇದೆ, ಭ್ರಷ್ಟಾಗಿ ಹೋಗಿರುವ ಸ್ವಾದ ಇದೆ. ಇಲ್ಲೇನಾದದ್ದಿದೆ, ಚೈತನ್ಯ ಭ್ರಷ್ಟಾದ ನಂತರ ಶುಭ ಆಗ್ತಿದೆ ರೀ, ಧರ್ಮ ಧ್ಯಾನ ಆಗ್ತಿದೆ ರೀ.
ವಿಶುದ್ಧ ಪರಿಣಾಮ ಆಗ್ತಿದ್ದೀರಿ. ಅದರೊಳಗೆ ಯಾವ ಕುರುಡಾಗಿದನೋ ಅವನು ಶುದ್ಧ ಪರಿಣಾಮದ ಕಡೆಗೆ ಅಥವಾ ಆ ಸ್ವಾಭಾವಿಕ ಚೈತನ್ಯದ ಕಡೆಗೆ, ಸಹಜತೆಯ ಕಡೆಗೆ ಅವನ ಲಕ್ಷಣ ಹೋಗುವುದಿಲ್ಲ. ಅವಿಲ್ಲೇ ಕುರುಡಾಗಿದ್ದಾನೆ. ಕುರುಡನಿಗೇನು ಕಾಣೋದ್ರಿ? ಹಿಂದಿನ ಗಾಥೆದ್ದು ಹೇಳಿದ್ರಲ್ಲ, ಟೀಕೆಯ ಕೊನೆಗೆ ಭಾವಾರ್ಥ ಏನು ಹೇಳಿದಾರ ಒಂದು ಸ್ವಲ್ಪ ಓದೋನ್ರಿ, ಅದು ಬಿಟ್ಟು ಬಂದಿದ್ದೆವು. ಕರ್ಮ ಬಂಧನದ ಚಿಂತೆಯಲ್ಲಿ ಮನಸ್ಸು ತೊಡಗಿ ಹೋದರೂ ಮೋಕ್ಷವಾಗುವುದಿಲ್ಲ. ಕರ್ಮ ಬಂಧನದ ಚಿಂತೆಯಲ್ಲಿ, ಇಲ್ಲಿ ಚಿಂತೆ ಅಂಥೇಳಿ ಭಾವಾರ್ಥಕಾರರ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇಂದಿನ ಜ್ಞಾನಿಗಳ ಅದರದ್ದು ಬೇಕಾದ್ರೆ ಚಿಂತನ ಅನ್ಬಹುದ್ರಿ. ಆದರೆ ಚಿಂತನದಿಂದ ಬಂಧನದ ಬಿಡುಗಡೆ ಆಗೋದಿಲ್ಲ. ತತ್ವಚಿಂತನೆ ಮಾಡ್ತಾ ಇದ್ದೆವು. ತತ್ವ ಚರ್ಚೆ ಬೇರೆ, ತತ್ವ ಚಿಂತನೆ ಬೇರೆ. ಚಿಂತನೆ ಯಾಕೆ ಹೇಳಿತು? ಚಿಂತೆಯಿಂದ ಬೇರೆ ಯಾಕೆ ಹೇಳಿತು ಅದನ್ನು? ಚಿಂತನವನ್ನು ಅದು ಚಿಂತೆಯಿಂದ ರಹಿತವಾಗುವ ಒಂದು ಮಧ್ಯದ ಮಾರ್ಗ ಇದೆ ರೀ, ಮಧ್ಯದ ಒಂದು ಸ್ಟೇಜ್ ಇದೆ. ಆದರೆ ಚಿಂತನೆ ಏನಿದೆ ಅದು ಪ್ರತ್ಯಕ್ಷ ಧರ್ಮ ಅಲ್ಲ. ಅದರಿಂದ ಧರ್ಮ ಅರ್ಥಾತ್ ನಿರಾಕುಲ ಶಾಂತಿ ಅರ್ಥಾತ್ ಬಂಧನದ ಬಿಡುಗಡೆ ಆಗೋದನೇ ಇಲ್ಲ. ಅದಕ್ಕೆ ಅವರು ಸ್ಪಷ್ಟನೆ ಏನು ಹೇಳಿದ್ರು? ಚಿಂತೆಯಲ್ಲಿ, ಕರ್ಮ ಬಂಧನದ ಚಿಂತೆಯಲ್ಲಿ ಮನಸ್ಸು ತೊಡಗಿ ಹೋದರೂ ಮೋಕ್ಷವಾಗುವುದಿಲ್ಲ. ಇದಂತೂ ಧರ್ಮಧ್ಯಾನ ಸ್ವರೂಪವಾದ ಶುಭ ಪರಿಣಾಮವಿದೆ. ಎಂಥ ಉತ್ಕೃಷ್ಟ ಮಾತರೆ ಇದಂತೂ! ಯಾವುದ ಬಂಧನದ ಚಿಂತೆ ಮಾಡೋದು, ಚಿಂತನೆ ಮಾಡೋದಂದ್ರೆ ನಮಗೆ ಸ್ವಲ್ಪ ಒಳ್ಳೇದು ಅನ್ನಿಸ್ತಿದೆ ರೀ. ಚಿಂತೆ ಅಂದರೆ ಸ್ವಲ್ಪ ಕೆಡಕು ಅನ್ನಿಸ್ತಿದೆ. ಚಿಂತೆ ಅಂದರೆ ಯಾವುದು ಪ್ರತ್ಯಕ್ಷ ದುಃಖದ ಕಾರಣ ಇದೆಯಲ್ಲ ಅದಕ್ಕೆ ನಾವು ಚಿಂತೆ ಅಂತೇವ್ರಿ. ಆದರೆ ಚಿಂತನೆ ಕೂಡ ಸುಖದಿಂದ ವಂಚಿತ ಮಾಡುವಂಥದ್ದೇ ಇದ್ದ ಕಾರಣ ಅದು ದುಃಖದ್ದೇ ಕಾರಣ ಇದೆ ರೀ, ದುಃಖ ಸ್ವರೂಪವೇ ಇದೆ. ಚಿಂತೆ ಮತ್ತು ಚಿಂತನದೊಳಗ ಅವಲಂಬನೆಯ ಪದಾರ್ಥದ ಭಿನ್ನತೆ ಇದೆ ರೀ, ಆದರೆ ಜೀವದ ಪರಿಣಾಮದೊಳಗೆ ಭಿನ್ನತೆ ಇಲ್ಲ. ಬೆಳಿಗ್ಗೆ ಹೇಳಿದ ಪ್ರಕಾರ ಅಲ್ಲಿಯೂ ಪರದ ಅವಲಂಬನೆ ಇದೆ, ಎಲ್ಲಿ? ಶುಭದಲ್ಲಿ. ಮತ್ತು ಅಶುಭದಲ್ಲಿನೂ ಪರದ ಅವಲಂಬನೆ ಇದೆ. ಬರೇ ಅವಲಂಬನೆಯ ವಸ್ತು ಬದಲಾಗುವುದರಿಂದ ಏನೂ ಆಗುವುದಿಲ್ಲರಿ. ಅದೇ ಪ್ರಕಾರ ಔಷಧಿಯ ಸೇವನದಿಂದ ಏನೂ ಆಗುವುದಿಲ್ಲ. ಆ ಔಷಧಿಯ ಸೇವನ ನಿಮಿತ್ತ ಆಗುವ ರೂಪದಿಂದ ಶರೀರದ ಸ್ವಯಂ ಉಪಾದಾನದ ಯೋಗ್ಯತೆ ಇದ್ದರೆ ಅದನ್ನು ನಿಮಿತ್ತ ಅನ್ನೋದಿದೆ. ಮತ್ತು ಇಲ್ಲಿ ಕೂಡ ಕಾರ್ಯ ಉಪಾದಾನದಿಂದನೇ ಆಗಿದೆ, ನಿಮಿತ್ತದಿಂದ ಆಗೇ ಇಲ್ಲ. ಈ ಮಾತನ್ನು ನಾವು ಪದೇ ಪದೇ ನಮ್ಮ ಜ್ಞಾನದೊಳಗೆ ಗ್ರಹಣ ಮಾಡಲಿಕ್ಕೇ ಬೇಕು. ಯಾಕೆ ಅಂತಂದ್ರೆ ಅನಾದಿ ಕಾಲದ ನಮ್ಮ ಭ್ರಾಂತಿ ಎಷ್ಟೇ ಸಂಸ್ಕಾರ ಮಾಡಿದ್ರೂ ಮತ್ತು ನಿಮಿತ್ತದ ಕಡೆಗೇನ ಹೋಗ್ತಿದೇನಿಲ್ಲ ವಿಚಾರ ಮಾಡೋದು. ನಿಮಿತ್ತದಿಂದ ಆಗೇ ಇಲ್ಲ. ನೋಡ್ರಿ, ಕಣ್ಣ ಆಪರೇಷನ್ ಆಯಿತು, ತಜ್ಞರ ಹತ್ರ ತೋರಿಸ್ತು, ಒಳ್ಳೆ ನಂಬರ್ ತೆಗೀತು, ಕನ್ನಡಕ ಹಾಕೊಂತು. ಆದರೆ ಕೆಲವು ದಿವಸ ಆದ ನಂತರ ಕಾಣಿಸೋದು ಬಂದಾಯ್ತು ರೀ. ಅದು ಕನ್ನಡಕ ಆ ತಜ್ಞ ಏನೂ ಮಾಡೋದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಒಳಗಡೆ ಆ ಜ್ಯೋತಿಯ ಸಾಮರ್ಥ್ಯ ಎಷ್ಟಿದೆಯಲ್ಲ ಅಷ್ಟು ದಿವಸದ ಕೆಲಸ ಮಾಡೋದ್ರಿ. ಮುಂದದ ಕೆಲಸ ಕನ್ನಡಕದಿಂದ ಮಾಡುವುದಿಲ್ಲ, ತಜ್ಞನಿಂದ ಮಾಡುವುದಿಲ್ಲ, ಯಾವುದರಿಂದನೂ ಮಾಡುವುದಿಲ್ಲ. ಅರ್ಥಾತ್ ಉಪಾದಾನದ ಯೋಗ್ಯತೆ ಬತ್ತಿ ಹೋದ ನಂತರ ಅಲ್ಲಿ ನಿಮಿತ್ತ ವಿಶ್ವದ್ದು ಎಲ್ಲ ತಂದಿಟ್ರೂ ಕೂಡ ಕಾರ್ಯ ಆಗುವುದಿಲ್ಲರಿ. ಇದನ್ನು ನಂಬಬೇಕು, ತಿಳಿಬೇಕು. ಹೊರಗಡೆ ಏನು ಆಗೋದಿದೆ ಅದು ದುರ್ಬಲತೆಯಿಂದ ಒಂದು ವೇಳೆ ಆಗುತ್ತಿದ್ರೆ ಆಗಲಿ, ನಂಬಬೇಕು, ತಿಳಿಬೇಕು. ನಂಬುವ ಅವಸರ ಬಿಟ್ಟು ಹೋಯಿತು, ತಿಳ್ಕೊಳ್ಳುವ ಯೋಗ್ಯತೆ ಬಿಟ್ಟು ಹೋಯಿತು ಅಂತಂದ್ರೆ ನಮಗೆ ಅನಂತ ಕಾಲದೊಳಗೆ ಅಂಥದ್ದು ಪ್ರಾಪ್ತ ಆಗೋದು ಸಾಧ್ಯ. ತಿಳಿಯೋದು ಏನು ಇದೆಯೋ ಅದನ್ನು ತಿಳಿಯೋದ ಮತ್ತು ಮೇಲ್ ಮಾಡೋದಲ್ಲೇನ. ಇದು ಮಾಯಾಚಾರ ಆಗುವುದಿಲ್ಲನ, ಇದು ಮಾಯಾಚಾರ ಆಗುವುದಿಲ್ಲ. ಮಾಡುವುದರೊಳಗೆ ರುಚಿ ಇರುವುದಿಲ್ಲರಿ, ಮಾಡುವುದರೊಳಗೆ ರುಚಿ ಇರುವುದಿಲ್ಲ ಒಂದು ಮಾತು. ಮತ್ತು ಯಾವ ಭೂಮಿಕೆಯಲ್ಲಿದ್ದೇವೆ, ಯಾರ ಸನ್ನಿವೇಶದೊಳಗಿದ್ದೇವೆ ಅವರಿಗೆ ಧರ್ಮದ ಮೇಲೆ ಅಪವಾದ ಇಡುವಂಥದ್ದು ಆಸ್ಪದಲ್ಲಿ ಉಳಿಯೋದಿಲ್ಲರಿ. ಧರ್ಮ ನನ್ನ ಅಂತರಂಗದೊಳಗಿದೆ, ಅಲ್ಲಿ ಗ್ರಹಣ ತ್ಯಾಗದಿಂದ ಧರ್ಮ ಇಲ್ಲ. ಹಾಗಾದರೆ ಗ್ರಹಣ ತ್ಯಾಗದ ಏನೂ ಪ್ರಶ್ನೆ ಬರುವುದಿಲ್ಲ. ಅರೆ, ಒಳಗಡೆ ಬೆಳೀತಾ ಹೋದ ನಂತರ ಗ್ರಹಣ ತ್ಯಾಗಕ್ಕೆ ಯಾವ ಪ್ರಕಾರದ ಪೂರ್ಣ ಮಹತ್ವ ಸಿಗಬೇಕೋ ಅದು ಸಿಕ್ಕೇ ಸಿಗ್ತಿದೆ. ಒಳಗೆ ಬೆಳಿಬೇಕ್ರಿ. ನಾವು ಒಳಗೆ ಬೆಳೆಯೋದಿಲ್ಲ, ಮೊದಲು ಹೊರಗೆ ಕೋಲಾಹಲ ಮಾಡ್ತೇವ್ರಿ. ನ್ಯಾಯ ಅದನ್ನು ತಗೊಳ್ಳೋದಿಲ್ಲ. ಔಷಧಿನಿಂದ ಏನಾಗೋದಿಲ್ಲ ಅಂತ ಅಪ್ಪಾಜಿ ಹೇಳಿದಾರೇನಿಲ್ಲ. ಅರೆ, ಅಪ್ಪಾಜಿ ಹೇಳುವ ಭೂಮಿಕೆ ಯಾವುದಿತ್ತು?
ನಾವು ಯಾರ ಜೊತೆಗೆ ಇದ್ದೇವೆ, ಅಪ್ಪಾಜಿಗೆ ಸಂಯೋಗಿ ಅಂಥದ್ದಿತ್ತು. ನಮ್ಮಂಥವ್ರ ಸಂಯೋಗ ಇತ್ತರೆ, ನಿಮಗೆ ನಮ್ಮಂಥವ್ರ ಸಂಯೋಗ ಇಲ್ಲ. ನಮಗೂ ಅಪ್ಪಾಜಿಗೆ ಅಂಥ ಸಂಯೋಗ ರೂಪದಿಂದ ನಾವಿದ್ದೇವೋ ಅಂಥ ಸಂಯೋಗ ಇಲ್ಲರೇ. ತಿಳಿತೇನ್ರಿ? ಅದರ ಸಲುವಾಗಿ ಜೀವದ ಸ್ವಯಮೇವ ಭಾಗ್ಯ ಬೇಕರೆ, ಅಂತರಂಗದ ಪುರುಷಾರ್ಥನೂ ಬೇಕು, ಭಾಗ್ಯನೂ ಬೇಕು. ಇಂದಿನ ಮಕ್ಕಳು ಇಷ್ಟಿಷ್ಟು ಇರ್ತಾವ್ರೆ, ಅಪ್ಪ ನಿಂಗೆ ಏನು ತಿಳಿಯೋದಿಲ್ಲ, ಅಜ್ಜ ನಿಂಗೆ ಏನು ತಿಳಿಯೋದಿಲ್ಲ ಅಥವಾ. ಆದರೆ ಈ ಶಬ್ದ ಅಥವಾ ಈ ಪ್ರಕಾರದ ವಿಕಲ್ಪ ನಮಗೆ ಅಪ್ಪನ ಎದುರಿಗೆ ಅಪ್ಪಾಜಿ ಎದುರಿಗೆ ಎಂದೂ ಬಂದಿಲ್ಲರಿ. ಅದಕ್ಕೆ ಉಪಾದಾನದ ಅನುಸಾರ ನಿಮಿತ್ತ ಇದ್ದೇ ಇರ್ತಿದೆ. ಅದಕ್ಕೆ ಉಪಾದಾನವನ್ನು ಪಕ್ವ ಮಾಡೋನು ರೀ, ಅದು ನಮ್ಮ ಕೈಯೊಳಗಿದೆ ಅಲ್ಲ. ಅಜ್ಞಾನಿ ಜನರು ದೋಷ ಯಾವುದರ ಮೇಲೆ ಇಡ್ತಾರೆ? ಅರೆ, ತನ್ನ ಉಪಾದಾನದ ಯೋಗ್ಯತೆಯಿಂದ ದೇಹ ಕೆಟ್ಟು ಹೋಗಿದ್ರನು ಅವರದು ಉಪಚಾರವನ್ನೆಲ್ಲ ಇದರ ಮೇಲೆ ಪ್ರಯೋಗ ಮಾಡ್ತಾ ಇರುವೆಳೆಗಳು ಕೂಡ ಅದು ಕೆಟ್ಟು ಹೋದ್ರನು ಅದಕ್ಕೆ ಯಾರೂ ಹೆಸರಿಡುವುದಿಲ್ಲರಿ, ತಮ್ಮದು ದೋಷ ಅನ್ನೋದಿಲ್ಲ. ಒಂದು ವೇಳೆ ಅವರ ಉಪಚಾರವನ್ನು ನಾವು ಧರ್ಮದ ವಿಕಲ್ಪದಿಂದ ಮನ್ನಿಸಲಿಲ್ಲ, ಗ್ರಹಿಸಲಿಲ್ಲ, ಮತ್ತು ದೇಹದ ಅವಸ್ಥೆ ಇನ್ನಷ್ಟು ಕೆಡ್ತಾ ಹೋಯ್ತು ಅಂತಂದ್ರೆ ಧರ್ಮ ಅಂದ ನೋಡು, ನಾವು ಹೇಳಿದ ಮಾತು ಕೇಳಲೇ ಇಲ್ಲ. ಇದು ಸತ್ತ ನಂತರ ಕೂಡ ಎಷ್ಟೋ ದಿವಸ ಧರ್ಮದ ಅಪಮಾನ ಮಾಡ್ತಿರ್ತಾರೆ. ಅದಕ್ಕೆ ಅದೆಲ್ಲ ಧರ್ಮದ ಸೂಕ್ಷ್ಮತೆಯನ್ನು ಅರಿಲಿಕ್ಕೆ ಬೇಕ್ರಿ. ಏನಿದೆ ನಿಮಗೆ ಹೇಳಿದ್ದೀನೇನೆಲ್ಲ, ಏನು ಹೇಳಿದ್ದನೋ ಅದನ್ನು ನೀವು ವಿಚಾರ ಮಾಡ್ಕೊಳ್ರಿ. ಯಾರು ಕೇಳಿದ್ರು ಅಂತಂದ್ರೆ ಹೇಳಿ, ನನಗೀಗ ಇಲ್ಲಿ ಹೇಳುವುದಿಲ್ಲ. ಏನಿದೆ ಹಠಕ್ಕೆ ಬಿದ್ದು ಏನೂ ಮಾಡೋದಿಲ್ರಿ. ಹಠಕ್ಕೆ ಬಿದ್ದು ಏನ್ರೆ ಮಾಡೋದಿತ್ತಂದ್ರೆ ಹೊರಗಿನ ಉಪಯೋಗವನ್ನು ತುಂಡರಿಸುವುದ, ಒಳಗೆ ಸಿದ್ಧ ಸದೃಶ ಇರುವಂಥ ಚಿದಾನಂದ ಸ್ವರೂಪಿಯಾದಂಥ ಜ್ಯೋತಿ ಮಾತ್ರ ಸ್ವರೂಪಿಯಾದಂಥ ಅರೂಪಿ ದ್ರವ್ಯಭಾವ ನೋಕರ್ಮಗಳಿಂದ ತ್ರಿಕಾಲ ಅಸ್ಪೃಷ್ಟನಾದಂಥ ಜ್ಞಾತಾ ಸ್ವಭಾವವನ್ನು ಕಂಡುಕೊಳ್ಳುವ, ಹಿಡಿದುಕೊಳ್ಳುವ ಪ್ರತ್ಯಕ್ಷ ಅನುಭವ ಅಭ್ಯಾಸ ಮಾಡ್ರಿ ಹಠದಿಂದ. ಯಾತಕ್ಕೆ ಬೇಕು ಯಾರ ಜೊತೆಗೆ ಸಂಪರ್ಕ? ಯಾತಕ್ಕೆ ಬೇಕು ನಮಗೆ ಇನ್ನೊಬ್ಬರ್ರಿ? ನಮಗೆ ಜಿನವಾಣಿ ಇದ್ದ ನಂತರ ಮುಗೀತರಿ. ಸ್ವಾರ್ಥಿ ಸಾಧಕರ ದೇಹ ಸಂಬಂಧಿಗಳ ಯಾತಕ ಅವನ್ನ ಸಂತುಷ್ಟ ಮಾಡೋದೇನಿದೆ? ಆದರೆ ಧರ್ಮದ ಮೇಲೆ ಅವರ ಅಪವಾದ ಇಡಬಾರ್ದು ಅಂಥೇಳಿ ಬಾಹ್ಯಾಚರಣೆಯೊಳಗ ನಮ್ಮದು ಏನ ಹೊಂದಾಣಿಕೆ ಬೇಕಲ್ಲ ಅದು ಮಾಡೋದು. ಬರೇ ಧರ್ಮದ ಮೇಲೆ ಅಪವಾದ ಬರದೇ ಇರುವಂಥದ್ದು ನಾವು ಪ್ರವೃತ್ತಿ ಮಾಡಿದೆವು ಅಂತಂದ್ರೆ ನಮಗೆ ಭವಾಂತರದಲ್ಲಿ ಧರ್ಮದ ಆಚರಣೆ ಮಾಡುವ ಯೋಗ್ಯತೆ ಮತ್ತು ಸುಯೋಗ ಸಿಗೋ ಸಾಧ್ಯತೆ. ನಾವು ಇನ್ನೇ ಧರ್ಮವನ್ನು ಕಲಂಕಿತಗೊಳಿಸಿದೆವು. ಯಾವುದರಿಂದ? ಧರ್ಮಾಭ್ಯಾಸದಿಂದ. ಹೌದೌದು ಅಲ್ರಿ? ತತ್ವಗಳನ್ನು ಓದಿ ನಾವು ಧರ್ಮವನ್ನು ಕಲಂಕಿತ ಮಾಡುತ್ತಿದ್ದೆವು ಅಜ್ಞಾನಿಗಳ ದೃಷ್ಟಿಯೊಳಗೆ. ಅರೆ, ಅಜ್ಞಾನಿಗಳಂತೂ ಯಾವಾಗಿದ್ರು ಹೇಗಿದ್ರು ಅನ್ನೋರೇ ಅದರು, ಅನ್ನೋರೇ ಇದ್ದಾರೆ. ಈ ಮಾತು ಸತ್ಯ ಇದ್ರೂ ಕೂಡ ಆ ಅನ್ನುವಿಕೆಗೆ ನಾವು ಪುಷ್ಟಿ ಯಾಕೆ ನೀಡುವುದ್ರಿ? ಅನ್ನುವಂಥ ಬಾಯಿಗೆ ಇನ್ನಷ್ಟು ಹಾಲು ಯಾಕೆ ಕುಡಿಸಿ ಸಶಕ್ತ ಮಾಡೋದ್ರಿ? ಅದರಲ್ಲಿ ನಮ್ದು ಕೂಡ ಕೃತಕಾರಿತ ಅನುಮೋದನ ರೂಪದ ದೋಷ ಬರೋದು ಸಂಭಾವನೆ ಇದೆ ರೀ. ಅತಿಚಾರ ದೋಷಗಳು ಬಹಳ ಸೂಕ್ಷ್ಮ ಅದಾವ್ರಿ, ಬಹಳ ಸೂಕ್ಷ್ಮ ಅದಾವ. ಧರ್ಮ ಓದಿದ ಮಾತ್ರಕ್ಕ, ಪರಿಭಾಷೆಗಳನ್ನು ಕಂಠಸ್ಥ ಮಾಡಿದ ಮಾತ್ರಕ್ಕ, ಸ್ಮರಣೆಯಲ್ಲಿ ಇಟ್ಕೊಂಡು ಮಾತ್ರಕ್ಕ ಅದನ್ನು ನಮ್ಮದಾಗಿಸಿಕೊಳ್ಳಬಹುದು ಅಷ್ಟು ಸುಲಭವಾಗಿ ಹಾಗೆ ಮಾತಿಲ್ಲ ನೋಡ್ರಿ. 2 ಮಾತನ್ನು ಲಕ್ಷದೊಳಗೆ ತಗೊಳ್ಳೋದು, 11 ಅಂಗವು 9 ಪೂರ್ವದ ಪಾಠಿಯಾಗಿ ಕೂಡ ಸಂಸಾರದಲ್ಲೇ ಉಳಿದಿದನು. 1 ಕೋಟಿ ಪೂರ್ವದ ಆಯು ಮನುಷ್ಯಾಯುವನ್ನು, ಕರ್ಮ ಭೂಮಿ ಜನ ಮನುಷ್ಯ ಆಯು 1 ಕೋಟಿ ಪೂರ್ವ ಇದೆ ರೀ. ಅಂಥ ಉತ್ಕೃಷ್ಟ ಆಯುವಿನ ಜೊತೆಗೆ ಜನಿಸಿ ಕೇವಲ 8 ವರ್ಷ ಮನೆಯಲ್ಲಿದ್ದುಕೊಂಡು ದೀಕ್ಷಾಧಾರಣ ಮಾಡಿ ಪಂಚಮಹಾವ್ರತದ ಪಾಲನೆಯನ್ನು ಆಗಮದಲ್ಲಿ ಹೇಗೆ ಹೇಳಿದರೋ ಹಾಗೆ ಮಾಡಿದ. ಆದ್ರೂ ಕೂಡ ಸಂಸಾರದೊಳಗೊಂದು ಸ್ವಲ್ಪ ಕೂಡ ಕ್ಷತಿ ಬರಲಿಲ್ಲ. ವಿಚಾರ ಮಾಡೋದಿದೆ ರೀ. ಇವು 2 ದೃಷ್ಟಾಂತವನ್ನು ಎದುರಿಗಿಟ್ಕೊಳ್ಳೋದಿದೆ. ಅನಂತ ಕಾಲದಿಂದ ಆಗಿಲ್ಲ. ಆದರೆ ಎಲ್ಲಿ ಆಗಿಲ್ಲ, ಎಲ್ಲಿ ಮೊದಲ ಆರಂಭ ಆಗಬೇಕು? ಜಲಾದ ದೀಪಕ ಅಂತರ, ನಿಜ ಗ್ರಹದ ದೀಪವನ್ನು, ದೀವಿಗೆಯನ್ನು ಮೊದಲು ಹೊತ್ತಿಸಬೇಕ್ರಿ. ಅದು ಹೊತ್ತಿಸಿದ ನಂತರ ಅಂಧಕಾರಕ್ಕೆ ಆರ್ಡರ್ ಮಾಡಬೇಕಾಗಿಲ್ಲ. ನೀ ಹೋಗಿನ್ನ ಹೇಳಬೇಕಾಗಿದೆ ಅಂದ್ರೆ ನೀ ದೀಪ ಹಚ್ಚುವ ಕಾರ್ಯ ಮಾಡು, ನೀ ತತ್ವ ನಿರ್ಣಯದ ಕಾರ್ಯ ಮಾಡು. ಈ ಭವದಲ್ಲಿ ಚಾರಿತ್ರ ಬರೆದಿದ್ರೆ ಇನ್ನೊಂದೆರಡು ಭವದ ನಂತರ ಬರಬಹುದು. ಅರೇ, ಶ್ರದ್ಧೆಯ ಮೂಲಕ ವಸ್ತುವಿನ ಶ್ರದ್ಧೆ ಆದ ನಂತರ ಚಾರಿತ್ರದ ಅವಶ್ಯಕತೆನೇ ಇಲ್ಲ, ಬಾಹ್ಯ ಚಾರಿತ್ರದ ಅವಶ್ಯಕತೆ ಇಲ್ಲ.
ಭರತೇಶ ಏನು ತಿಂತಿದ್ದ, ಎಷ್ಟು ತಿಂತಿದ್ದ, ಅದೇನು ವಿವರಣೆ ಇದೆ ಭರತೇಶ ವೈಭವದೊಳಗ. ಅದನ್ನು ನೋಡಿದ ನಂತರ ಅದು ಎಲ್ಲ ಪ್ರಾಸುಕನ ಇರ್ತಿತ್ತನ. ಅರೆ ಪ್ರಾಸುಕ್ಯದ ಆಹಾರದ ಮೇಲೆ ನಿರ್ಭರ ಇಲ್ಲ, ಅವನ ಭಾವದ ಮೇಲೆ ಇದೆ, ಧರ್ಮಾತ್ಮನ ಭಾವದ ಮೇಲೆ. ಹಾಗಾದ್ರೆ ನಾವು ಭಾವ ನಿರ್ಮಲ ಇಟ್ಕೊಂಡು ಬಟಾಟೆ ತಿನ್ಬಹುದೇನಾ? ಈ ಪ್ರಕಾರ ಯಾರೇ ಕೇಳ್ತಿದ್ರ ಅದಕ್ಕೆ ಜಿನವಾಣಿಯಲ್ಲಿ ಉತ್ತರ ಇರಲಿ. ಇಲ್ಲ, ಜಿನವಾಣಿ ಸೋಲನ್ನು ಸ್ವೀಕಾರ ಮಾಡ್ತಿದ್ದೀರಿ. ಅಜ್ಞಾನಿ ಎದುರಿಗೆ ಗೆಲ್ಲುವುದರೊಳಗೆ ಯಾವ ಅರ್ಥ ಇರುವುದಿಲ್ಲರಿ, ಯಾವ ಅರ್ಥ ಇರುವುದಿಲ್ಲ. ಭೂಮಿಕೆಗೆ ಅನುಸಾರವಾಗಿ ಯಾವುದು ತ್ಯಾಗ ಆಗ್ತಾ ಹೋಗ್ತಿದೆ, ಅವರೆಲ್ಲ ಧರ್ಮಾಭ್ಯಾಸ ಮಾಡಿದವರಿದ್ರನ್ರಿ, ಅಡಿಗೆ ಮಾಡೋರ ಅದ. ಒಂದಿಷ್ಟು ಹಿಂದೆ ಹೋಗಿ ವಿಚಾರ ಮಾಡೋದು, ಇನ್ನೂ ಸ್ವಲ್ಪ ಕೆಳಗೆಳೆದು ವಿಚಾರ ಮಾಡಬೇಕಾದ್ರೆ ಪಂಚಮ ಗುಣ ಸ್ಥಾನಾವರ್ತಿ ಶ್ರಾವಕ ದಿಶೆಯೊಳಗ ತಿರಿಯಂಚಿ ಇರ್ತಿದೆಯಲ್ಲ, ಅದಕ್ಕೆ ನೀರು ಸೋಸಲಿಕ್ಕೆ ಚೀಲ ಯಾರು ಸುಧಾತಾಯಿ ಕೊಟ್ಟು ಬಂದ್ರಿ. ಏನಿದೆ ನಾವೆಲ್ಲ ಅವ್ರ ಹತ್ರ ತಗೊಳ್ತೇವಲ್ಲ, ಆ ತಿರಿಯಂಚಕ್ಕ 5ನೇ ಗುಣಸ್ಥಾನದೊಳಗೆ ನೀರು ಸೋಶಿಯಲ್ಲಿ ಕುಡಿತಿದೆ. ಅದು ಪ್ರವಾಹಿ ಜಲವನ್ನು ಕುಡಿತಿದ್ದೀರಿ ಅದ. ಹಾಗಾದ್ರೆ ನಮಗೆ ಪ್ರವಾಹಿ ಜಲ ಯಾವಾಗ ನಡೀತಿದೆ, ಯಾವಾಗ ತೀರ ಪ್ರಸಂಗ ಬರ್ತಿದೆ ಆವಾಗ ನಡೀತಿದೆ. ನಮಗಂಥ ಪ್ರವಾಹಿ ಜಲ ನಡೆಯುವುದಿಲ್ಲ. ಹಾಗಾದ್ರೆ ಭೂಮಿಕೆಗೆ ಅನುಸಾರವಾಗಿ, ಭವಕ್ಕನುಸಾರವಾಗಿ ಧರ್ಮದ ಆಚರಣೆ ಇರ್ತಿದೆ ರೀ. ಅಪ್ಪಾಜಿ ಮಾಡಲಿಲ್ಲ ಅಂಥೇಳಿ ನಾವು ಮಾಡೋದಿಲ್ಲ. ನಾವು ಅವ್ರನ್ನೆಲ್ಲ ಎಷ್ಟೆಲ್ಲ ಕೇಳಿದೆವು, ಹಾಗೆ ಆಗುವುದಿಲ್ಲರಿ. ಅದರಿಂದ ನಿಜವಾಗಿ ಅಪ್ಪಾಜಿಗೆ ಅವಮಾನ ಮಾಡಿದ ಹಾಗೆ. ಅಪ್ಪಾಜಿಯ ಸನ್ಮಾನ ಮಾಡೋದಿತ್ತು ಅಂತಂದ್ರೆ ಅಪ್ಪಾಜಿ ಹಾಗೆ ಅಂತರಂಗದೊಳಗೆ ತತ್ವದ ರುಚಿ, ದೃಢ ನಿರ್ಣಯ ಮಾಡ್ರಿ. ಮೊದಲ ಅದಾದ ನಂತರ ಅದು ಕಾಣುವುದಿಲ್ರಿ ಒಳಗಿಂದ. ಇದು ಹೊರಗಿಂದ ಏನಾಯ್ತಲ್ಲ ಅದಷ್ಟು ಕಾಣಿತು, ಅದನ್ನಷ್ಟು ಹಿಡ್ಕೊಂಡು ಕೂತೇವ್ರಿ ನಾವು. ತೋಡರಮಲ್ಲರು ಹೇಳ್ಯಾರ, ವ್ರತ ಸ್ವೀಕಾರ ಮಾಡಬೇಕು ಅಂಥೇಳಿ ಆಗಮದೊಳಗೆ ಯಾವ ಆಚಾರ್ಯರು ಹೇಳಿಲ್ಲ. ಆದರೆ ಸ್ವೀಕಾರ ಮಾಡಿದ ವ್ರತವನ್ನು ಕಲಂಕಿತ ಮಾಡಬಾರದು ಅನ್ನೋದು ಮಾತ್ರ ಹೇಳಿದೆ. ಅದಕ್ಕೆ ವ್ರತ ಅಂಗೀಕಾರ ನೋಡ್ರಿ. ಈ ಕಾಲದೊಳಗೆ ಎಷ್ಟು ಜ್ಞಾನಿಗಳಾದರು, ಸಮ್ಯಕ್ ದೃಷ್ಟಿಗಳಾದರು, ಪ್ರತಿಭಾವಂತರಾದರು, ಕೃತಿಗಳ ರಚನೆ ಮಾಡಿದರು. ಅವ್ರು ಯಾಕೆ ದೀಕ್ಷಾ ತಗೊಳ್ಳಿಲ್ರಿ? ಯಾಕೆ ತಗೊಳ್ಳಿಲ್ಲ ಅರ್ಥಾತ್ ದೀಕ್ಷಾ ತಗೊಳ್ಳುವ ಯೋಗ್ಯತೆ ಒಳಗೆ ಬರಬೇಕ್ರಿ. ಹೊರಗಡೆಯಿಂದ ದೀಕ್ಷಾ ಬರೋದಿರುವುದಿಲ್ಲ, ದೀಕ್ಷಾ ಒಳಗಡೆ ಪಕ್ವಾಗಿ ಹೊರಗೆ ಪ್ರಗಟ ಆಗ್ತಿದೆ ರೀ. ಇಂದಿನ ಜ್ಞಾನಿಗಳನ್ನ ಅಥವಾ 50 ವರ್ಷದಿಂದ ಅಜ್ಞಾನಿಗಳ ಕೂಗು ಹೀಗೆ ಇದೆ, ಆತ್ಮ ಆತ್ಮ ಅಂತ ದೀಕ್ಷಾ ಯಾಕೆ ತಗೊಂಡು ತೋರಿಸೋದಿಲ್ಲ? ಅರೆ ತೋರಿಸೋದು ಯಾರಿಗಿದೆ ರೀ? ದೀಕ್ಷಾ ತಗೊಂಡು ಯಾರಿಗೆ? ಸಿದ್ಧರಿಗೆ ತೋರಿಸ್ಬೇಕಾ? ಅವ್ರು ತಮ್ಮಲ್ಲೇ ತಾವು ಅತೀಂದ್ರಿಯ ಆನಂದದ ಸಾಗರದೊಳಗದಾರ್ರಿ. ಅಜ್ಞಾನಿಗಳಿಗೆ ಏನು ತೋರಿಸೋದಿದೆ? ಅವ್ರಿಗೇನು ತಿಳಿಯೋದೇನೇ ಇಲ್ಲ. ಸಾಧಕರಿಗೆ ಏನು ತೋರಿಸೋದಿದೆ? ಅವ್ರು ತಮ್ಮ ಮಾರ್ಗದೊಳಗೆ ಅಗ್ರಸದ. ಇನ್ನೊಂದು ಹೆಜ್ಜೆ ಮುಂದೆ ಹೋಗುವುದರೊಳಗೆ ಅವರ ತತ್ಪರಿದರೆ ವಿನಃ ನಾವೇನು ತೋರಿಸ್ತೇವೆ ಅದನ್ನ ಯಾಕೆ ಅವ್ರು ನೋಡ್ತಾರ್ರಿ? ದೀಕ್ಷಾ ತಗೊಂಡೇನು ತೋರಿಸೋದಿದೆ? ಅರೆ ದೀಕ್ಷಾ ತಗೊಂಡವ್ರು ನಾಮ ನಿಶಾವಿಲ್ಲದ ಸಿದ್ಧ ಆಗಿ ಹೋಗಿದಾರೆ ಎಷ್ಟೋ ಜೀವರುಗಳು. ಈಗ ಉಪಸರ್ಗ ವಿಜಯಗಳದ್ದು ಕೆಲವರಿಗೆ ಕಥೆ ಬರ್ತಿದೆ. ಆ ಮೃತ್ಯು ಮಹೋತ್ಸವದೊಳಗೆ ಸುಕುಮಾರ, ಸುಕೌಶಲ, ಗಜಕುಮಾರ ಏನೇನು ಎಲ್ಲ ಹೆಸರು ಬಂದು, ಚಾಣಕ್ಯ ಮುನಿ ಯಾರ್ಯಾರ್ದೋ ಹೆಸರು ಬಂದವ್ರೆ. ಆದರೆ ಅವರಷ್ಟಾಗಿದಾರನ ಒಬ್ಬೊಬ್ಬರ ಕಾಲಕ್ಕೆ ಅನೇಕ ಅಸಂಖ್ಯ ಜೀವರುಗಳ ಗುಪ್ತ. ಅವರು ಯಾವ ಮುನಿ, ಅವರ ಗುರು ಯಾರ, ಇದು ಯಾವುದೋ ಯಾರಿಗೂ ಗೊತ್ತಿರಲಿಲ್ಲ. ಇದಕ್ಕೆ ಪೋಷಕವಾಗಿ ರವಿಶೇನಾಚಾರ್ಯರ ರಾಮಾಯಣದೊಳಗೆ ಬರ್ತಿದೆಯಲ್ಲ, ಏನು ಬರ್ತಿದೆ? ಒಬ್ಬ ಮುನಿ ಮಾಸೋಪವಾಸ ಮಾಡಿದ, 2 ತಿಂಗಳು ಉಪವಾಸ ಮಾಡಿದ, 3 ತಿಂಗಳು ಉಪವಾಸ ಮಾಡಿದ. ಕೊನೆಗೆ ಆಹಾರ ಆಯಿತು. ಆಹಾರ ಮಾಡ್ಕೊಂಡು ನಾವು ಹೊರಟು ಹೋದ. ಇನ್ನೊಬ್ಬಲ್ಲಿ ಮುನಿ ಬಂದಿದ್ದ. ಆಗ ನಗರೆಲ್ಲ ಬಂದ ಅವರ ಸ್ತುತಿ ಮಾಡ್ತಿದೆ. ಹೊರಟು ಹೋಗಿದ್ದಾರೆ ಅವಿಲ್ಲ. ಆದರೆ ಇವ ಆ ಮುನಿ ನಾನಲ್ಲ ಎಷ್ಟು ಹೇಳದೇ ಇರುವುದರಿಂದ ಅವನ ಅವಸ್ಥೆ ಏನಾಯಿತು ಅನ್ನೋದು ಪದ್ಮಪುರಾಣ ತೆಗೆದು ನೋಡ್ರಿ. ಬರೀ ಅವನನ್ನು ಸತ್ಕಾರ ಮಾಡ್ರಿ ಅಂತ ಹೇಳಿ ಹೇಳಿರಲಿಲ್ಲ. ಅದನ್ನು ನೀವು ತಿಳ್ಕೊಂಡಿರುವ ಮುನಿ ನಾನಲ್ಲ. ಹಾಗಾದ್ರೆ ಆ ಜನರಿಗೆಲ್ಲ ಕಣ್ಣಾದ ಇದ್ವೇನಿಲ್ರಿ, ಮುಖ ನೋಡಿರಲಿಲ್ಲ ಅವರ. 3 ತಿಂಗಳು ಉಪವಾಸ, 4 ತಿಂಗಳು ಉಪವಾಸ ಮಾಡಿರುವಂಥ ಮುನಿ ಅಲ್ಲ ಅಂಥೇಳಿ ಆ ಅಜ್ಞಾನಿಗಳಿಗೆ ತಿಳಿಲಿಲ್ಲರಿ. ಸಮೂಹ ನಗರವಾಸಿಗಳು ಅವರಿಗೆ ತಿಳಿಲಿಲ್ಲೇನ? ಹೇಳ್ರಿ, ಈಗ ತಾವು ಧರ್ಮದ ಶ್ರದ್ಧೆ ಇರುವಂಥ ಜನರು ನಾಮದಿಂದ ಗುರುತಿಸ್ತೇವೆ, ಮುಖದಿಂದ ಗುರುತಿಸ್ತೇವೆ. ಬೆಳಿಗ್ಗೆ ಹೇಳ್ತಲ್ಲ, ಮುನಿ ಅನ್ನೋದು ಶರೀರ ಅಲ್ಲ, ಮುನಿ ಅನ್ನೋದು ಕಪ್ಪು ಬೆಳಗಲ್ಲ, ಮುನಿ ಅನ್ನೋದು ಆ ನಾಮ ಅಲ್ಲ. ದೃಷ್ಟಾಂತ ಬೆಳಿಗ್ಗೆ ಏನು ಹೇಳ್ತು? ಮಗ ಬೇರೆ ಅದನ್ರಿ, ಕಪ್ಪ ಬೆಳಗ
ನೆಟ್ಟಗೆ ಮೂಗಿನವ, ಇಷ್ಟು ತೂಗದವ, ಇಷ್ಟು ವರ್ಷದವ, ಅವ ಮಗ ಅಲ್ಲ, ಹೆಸರಿನವ ಅವ ಮಗ ಅಲ್ಲ, ಮಗ ಬೇರೆ ಅದನ್ರಿ. ಹಾಗಾದ್ರೆ ಆ ನಗರವಾಸಿಗಳೆಲ್ಲ ಮುನಿಗಳನ್ನು ಹೇಗೆ ನೋಡಿದ್ರು? ಶರೀರದ ಮೂಲಕ ಮುಖಮಂಡಲವನ್ನು ನೋಡಿದ್ರೇನ್ರಿ? ಮುಖದೊಳಗ ಮುನಿತನ ಇದೆ ಏನ್ರಿ? ಹಾಗಾದ್ರೆ ಧರ್ಮದಿಂದ ನಾವೆಷ್ಟು ದೂರ ದೇವ್ರಿ? ನಮಗೆ ಭಗವಂತರದ್ದು ಕೂಡ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ಯಾವ ತೀರ್ಥಂಕರ ಅನ್ನೋದು ಗೊತ್ತಾಗಬೇಕ್ರಿ. ಹೌದು ಅಥವಾ ಇಲ್ಲ? ನಮಗೆ ಅರ್ಹಂತರಿಗೆ ನಮಸ್ಕಾರ ಮಾಡೋದಿಲ್ಲ. ನಮೋ ಅರ್ಹಂತಾನಂ ಅನ್ನುವಂಥ ಪರಂಪರೆಯೊಳಗೆ, ಪರಿಶುದ್ಧ ಪರಂಪರೆಯೊಳಗೆ ಹುಟ್ಟಿದೇವ್ರಿ. ನಮೋಕಾರ ಮಂತ್ರ ಅನಾದಿ ನಿಧನ ಅಪರಾಜಿತ ಮಹಾಮಂತ್ರ ಇದೆ ರೀ. ಅದನ್ನು ಧ್ಯಾನಿಸ್ತಾನೆ ಕಣ್ಣು ಬಿಡ್ತೇವೆ, ಕಣ್ಣು ಮುಚ್ಚುವವರೆಗೆ ಅದರದ್ದೇ ಧ್ಯಾನ ಇರ್ತಿದೆ ರೀ. ಆದ್ರೆ ಮಂದಿರಕ್ಕೆ ಹೋದ ನಂತರ ಯಾವ ತೀರ್ಥಂಕರ? ಎಲ್ಲರಿಗೂ ಹೋಗಿರ್ತೇವ್ರಿ ಪ್ರವಾಸಕ್ಕೆ ಅನ್ನೋದು ತಪ್ಪಾಗ್ತಿದೆ, ಯಾತ್ರೆಗೆ ಹೋಗಿರ್ತೇವ್ರಿ. ಆ ವೇಳೆದೊಳಗ ಪುರಾತನ ಮಂದಿರೋ ನವೀನ ಮಂದಿರೋ ನಮಗೆ ಭಗವನ್ ಬಿಂಬವನ್ನು ನೋಡಿ ನಮ್ಮ ಮೈ ರೋಮಾಂಚಿತ ಆಗುವುದಿಲ್ಲ. ಮಂದಿರದೊಳಗೆ ಪ್ರವೇಶ ಮಾಡುವ ವೇಳೆದೊಳಗ ಭಾಗ್ಯದ ಅನುಭವ ಆಗುವುದಿಲ್ಲ. ಯಾವ ತೀರ್ಥಂಕರ್? ಹೆಡೆಯಿತ್ತು ಅಂತಂದ್ರೆ ಸುಲಭ. ಏನಿದೆ ರೀ? ಬಳ್ಳಿತ್ತು ಅಂತಂದ್ರೆ ಬಾಹುಬಲಿ. ನಮಗೆ ನಾಮ ಬೇಕು, ನಮಗೆ ಚಿಹ್ನ ಬೇಕು, ನಮಗೆ ಭಗವಂತ ಬೇಕಿಲ್ಲ. ವಿಚಾರ ಮಾಡೋದು ನಾವು ಧರ್ಮದಲ್ಲಿ. ಅದಕ್ಕೆ ಭಾವದೀಪಿಕೆಯೊಳಗೆ ಬರೆದದ್ದಿದೆ, ಧರ್ಮದ ಕ್ಷೇತ್ರದೊಳಗೆ ನನ್ನ ಸ್ಥಾನ ಯಾವುದಿದೆ. ಪ್ರಸ್ತಾವನೆಯೊಳಗೆ ಬರೆದೇನ್ರಿ, ಯಾವನೋ ಬುದ್ಧಿವಂತ ಜೀವನಿಗೆ ಯಾವುದೋ ಕಾಲದೊಳಗೆ ಉಪಯೋಗ ಆಗಬಹುದ್ರಿ. ನಾನು ಎಲ್ಲಿದ್ದೇನೆ, ಧರ್ಮದ ಕ್ಷೇತ್ರದೊಳಗೆ ನನ್ನ ಸ್ಥಾನ ಯಾವುದೇ, ನನ್ನ ಗುಣಸ್ಥಾನ ಯಾವುದು ಅಂತೇಳಿ ಮುಂದೆ ಬರ್ತೇನೆ. ನನ್ನ ಸ್ಥಾನ ಯಾವುದ ಮತ್ತು ನನ್ನ ಗುಣಸ್ಥಾನ ಯಾವುದ? ನಾವು ಯಾವ ಗುಣಸ್ಥಾನದವರು ಹಾಗೆ ಆಚರಣೆ ಮಾಡ್ತಾ ಇದ್ದೇವೆ. ನಂಬುಗೆ ಆಚರಣೆ ರೀ. ಯಾವ ಗುಣಸ್ಥಾನದವ್ರು ಹಾಗೆ ಸೋದಾತಾಯಿ? 5ನೇ 6ನೇ 4ನೇ 3ನೇ ಯಾವುದರೆ? ಅದಕ್ಕೆ ಈ ಧರ್ಮದ ಸೂಕ್ಷ್ಮತೆಯನ್ನು ಅರಿಯುವುದ ನಿಜವಾಗಿ ಅದರೊಳಗೆ ಸಂಪೂರ್ಣ ಜೀವನ ವಿನಿಯೋಗ ಆಯಿತು ಅಂತಂದ್ರೆ ಧನ್ಯ ಇದೆ. ಧರ್ಮದ ಸೂಕ್ಷ್ಮತೆ, ಧರ್ಮದ ವಾಸ್ತವಿಕತೆ, ಯಥಾರ್ಥ ದೇವತನ, ಯಥಾರ್ಥ ಗುರುತನ, ಯಥಾರ್ಥ ದೇವ ಗುರುಗಳನ್ನು ಗುರುತಿಸುವಂಥ ಯೋಗ್ಯತೆ ನಮ್ಮಲ್ಲಿ ನಿರ್ಮಾಣ ಆಯಿತು ಅಂತಂದ್ರೆ ನಮ್ಮ ಜೀವನ ಧನ್ಯ ಇದೆ. ನಾ ಏನು ಬಿಟ್ಟನು, ಎಷ್ಟು ಉಪವಾಸ ಮಾಡಿನೋ, ಎಷ್ಟು ದಾನ ಕೊಟ್ಟನೋ ಅದರದೆಲ್ಲ ಏನು ಲಿಸ್ಟ್ ಬೇಕಿಲ್ರಿ. ಆ ಲಿಸ್ಟ್ ತೋರಿಸಿದ್ರೆ ನಮಗೆ ಎಲ್ಲಿ ಯಾರು ಪಾಸ್ ಕೊಡೋದಿಲ್ರಿ. ಯಾವ ಪ್ರಕಾರ ಸರ್ಟಿಫಿಕೇಟ್ ತೋರಿಸಿದ ನಂತರ ಆಫೀಸ್ಗಳಿಗೆ ಪ್ರವೇಶ ಆಗ್ತಿದೆ, ಇಂಟರ್ವ್ಯೂಗರೆ ಕರೀತಾರಲ್ಲ, ಹಾಗೆ ಇಲ್ರಿ. ಇಲ್ಲಿ ನಿಮ್ಮ ಲಿಸ್ಟ್ ನೋಡ್ಲಿಕ್ಕೆ ಅಲ್ಲಿ ಯಾರೂ ಇಲ್ಲ, ಕೊಡೋರು ಯಾರೂ ಕೂತಿಲ್ಲ. ನಮ್ಮ ಜೀವನ ನಾವು ಧನ್ಯ ಮಾಡ್ಕೊಳ್ಳೋದಿತ್ತು, ಸಾರ್ಥಕ ಮಾಡ್ಕೊಳ್ಳೋದಿತ್ತು ಅಂತಂದ್ರೆ ಜಿನಾಗಮದಲ್ಲಿ ಹೇಳಿರುವ ಸ್ವಪರ ತತ್ವಗಳ ಭಿನ್ನತೆಯನ್ನು, ಸ್ವತಂತ್ರತೆಯನ್ನು, ಸ್ವಭಾವಗಳ ಭಿನ್ನತೆಯನ್ನು, ವಿಭಾವದಿಂದ ಆಗುವಂಥ ಅನೇಕ ಪ್ರಕಾರದ ಯಾವ ದುರ್ಘಟನೆ ಅಥವಾ ದುಃಖ ದುರ್ಗತಿಗಳಿದಾವೆಯೋ ಅವುಗಳ ಸ್ವರೂಪವನ್ನು ಸ್ವಭಾವದಾಶ್ರಯ ಮಾಡುವುದರಿಂದ ಉಪಸರ್ಗ ಆಗುವ ವೇಳೆದೊಳಗೆ, ಕಷ್ಟ ಬಂದಿರುವ ವೇಳೆದೊಳಗೂ ಕೂಡ ಅವನ ದೃಢತೆ ಧೈರ್ಯವನ್ನು ಒಂದು ವೇಳೆ ನಾವು ಹಾಗಿದೆಯೋ ಹಾಗೆ ತಿಳ್ಕೊಳ್ಳುವುದರಲ್ಲಿ ಒಂದು ಸ್ವಲ್ಪರೇ ನಾವು ಪ್ರವೃತ್ತಿ ಮಾಡಿದೆವು ಅಂತಂದರೆ ನಮ್ಮ ಮನುಷ್ಯ ಜೀವನ ಸಾರ್ಥಕಿದೆ. ಎಷ್ಟು ಗ್ರಂಥ ಓದಿದೆವು ಅನ್ನೋದು ಮುಖ್ಯ ಇಲ್ಲ. ಓದುವ ರುಚಿ ಇತ್ತು ಅಂತಂದ್ರೆ ಓದ್ರಿ, ಬೇಡದಂತಾರೆ. ಓದುವ ಸಮಯದೊಳಗ ಪ್ರತ್ಯಕ್ಷ ವಿಷಯ ಕಷಾಯಗಳು ಬಿಟ್ಟು ಹೋಗಿರ್ತವೆ, ಅದನ್ನ್ಯಾಕೆ ಯಾರು ಬೇಡ ಅಂತಾರ್ರಿ. ಓದೋದು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಓದೋದ, ಆದ್ರೆ ಓದಿದ್ರೆ ಒಂದು ಅಂಶರೇ ಒಳಗೆ ಉಳಿಬೇಕ್ರಿ. ಚಾಳಿಗೆಯ ಹಾಗೆ ಆಗಬಾರ್ದ್ರಿ. ಶ್ರೋತೃವಿನ ಲಕ್ಷಣ ಒಂದು ಚಾಳಿಗೆಯ ಹಾಗೆ ಹೇಳಿದಾರಲ್ಲ, ಅದು ಅಯೋಗ್ಯ ವಸ್ತುವನ್ನು, ಹೊಟ್ಟನ್ನು, ತೌಡನ್ನು ಮೇಲೆ ಹಿಡ್ಕೊಳ್ತಿದೆ, ಹಿಟ್ಟನ್ನೆಲ್ಲ ಬಿಟ್ಟು ಬಿಡ್ತಿದ್ದೀರಿ. ಹಾಗೆ ಅಂಥ ಶ್ರೋತೃ ಆಗಬಾರ್ದು. ನಮ್ಮ ಜೀವನ ಧನ್ಯ ಆಗಬೇಕು, ಆಗಲೆನ್ನುವ ಮಂಗಲ.